Good morning to all. Welcome to Digital Learning, Department of Collegiate Education. I am Smita, working as Assistant Professor of Commerce at Government First Grade College for Women, Tumkur. Dear students, in this video, I am going to explain about the topic Consumer Protection Act 1986, Introduction and Definitions of Important Terms. The topic comes under the paper entitled Business Law, which is prescribed for 6M BCom students. ಪ್ರಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋದಲ್ಲಿ ನಾನು ಗ್ರಾಹಕರ ರಕ್ಷಣಾ ಕಾಯ್ದೆ 1986 ಇದರ ಪೀಠಿಕೆ ಮತ್ತು ಪ್ರಮುಖ ಪದಗಳ ವ್ಯಾಖ್ಯಾನದ ಬಗ್ಗೆ ವಿವರಣೆಯನ್ನ ನೀಡುತ್ತಿದ್ದೇನೆ. Now let me start this video regarding introduction. ಇದರ ಪೀಠಿಕೆಯ ಬಗ್ಗೆ ನಾವು ಒಂದು ಡಿಸ್ಕಸ್ ಮಾಡೋಣ. The Consumer Protection Act is a milestone in the history of socio-economic legislation of the country. ಇವತ್ತು ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅನ್ನೋದೇನಿದೆ, ಇದೊಂದು ಮೈಲ್ ಸ್ಟೋನ್ ಅಂತ ಹೇಳ್ಬೋದು. ತುಂಬಾ ಒಂದು ಪ್ರಮುಖವಾದಂತಹ ಒಂದು ಕಾಯ್ದೆ. ಇದು ನಮ್ಮ ಒಂದು ಸೋಷಿಯೋ ಎಕನಾಮಿಕ್ ಲೆಜಿಸ್ಲೇಷನ್ ಆಫ್ ದ ಕಂಟ್ರಿ ಅಂತ ಹೇಳ್ತೀವಿ. ಇದರಲ್ಲಿ ಇವತ್ತು ಸುಮಾರು ಕಾಯ್ದೆಗಳು ಬಂದಿದೆ, ಆದರೆ ನಮ್ಮ ಒಂದು ಆರ್ಥಿಕ ಮತ್ತು ಸಾಮಾಜಿಕವಾಗಿ ಈ ಒಂದು ಗ್ರಾಹಕರ ರಕ್ಷಣಾ ಕಾಯ್ದೆ ತುಂಬಾನೇ ಒಂದು ಇಂಪಾರ್ಟೆಂಟ್ ಆದಂತ ಒಂದು ಕಾಯ್ದೆ ಅಂತ ನಾವು ಇದರಲ್ಲಿ ಹೇಳ್ಬೋದು. ಏಕೆಂದ್ರೆ ಇವತ್ತು ನೋಡಿ, ಗ್ರಾಹಕರು ಅಂತ ನಾವೇನ್ ಹೇಳ್ತೀವಿ ಅಂದ್ರೆ ಎಲ್ಲರೂ ಬರ್ತೀವಿ ನೋಡಿ. ಗ್ರಾಹಕರು, ನಾನು ಯಾರ ಗೂಡ್ಸ್ ಎಲ್ಲ ಯೂಸ್ ಮಾಡ್ತೀವಿ, ನಾನಿರ್ಬೋದು ಅಥವಾ ನೀವಿರ್ಬೋದು, ನಾವೆಲ್ಲರೂ ಗ್ರಾಹಕರಾಗ್ತೀವಿ. ಇದರಲ್ಲಿ ನಾವೇನೆಲ್ಲ ಒಂದು ಗೂಡ್ಸ್ ಅನ್ನ ಯೂಸ್ ಮಾಡ್ತೀವಿ, ನಮ್ಗೆ ಹಿಂದೆ ಇದರದೇ ಆದ ಒಂದು ಸಪರೇಟ್ ಒಂದು ಕಾಯ್ದೆ ಅಂತ ಹೇಳಿ ಇರ್ಲಿಲ್ಲ. ಯಾಕೆಂದ್ರೆ ಇವತ್ತು ಗ್ರಾಹಕರಾದ ನಾವು ಸುಮಾರು ಗೂಡ್ಸ್ ಅನ್ನ ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡಿದಂತ ಸಂದರ್ಭದಲ್ಲಿ ನಾವು ಅನೇಕ ರೀತಿಯ ಸಮಸ್ಯೆಗಳಿಗೆ ಏನಾದ್ರೂ ಒಳಗಾದ್ರೆ ನೋಡಿ, ಅದರಿಂದ ಏನೋ ನಮಗೆ ಸಮಸ್ಯೆಗಳಾಗಿದೆ, ಆ ಗೂಡ್ಸ್ ಸರಿ ಇಲ್ಲ ಅಂತಂದ ಸಂದರ್ಭದಲ್ಲಿ ನಮ್ಗೆ ಯಾವುದೇ ರೀತಿಯ ಪ್ರೊಟೆಕ್ಷನ್ ಸಿಗ್ತಾ ಇರಲಿಲ್ಲ ಹಿಂದೆ. ಆದರೆ ಈಗ ನಮ್ಮ ದೇಶದಲ್ಲಿ ತುಂಬಾನೇ ಒಂದು ಇಂಪಾರ್ಟೆಂಟ್ ಅಂದ್ರೆ ಪ್ರಮುಖವಾದಂತಹ ಒಂದು ಕಾಯ್ದೆ ಅಂತಂದ್ರೆ ಒಂದು ಗ್ರಾಹಕರ ರಕ್ಷಣಾ ಒಂದು ಕಾಯ್ದೆ ಅಂತ ಹೇಳ್ಬೋದು. It is one of the most progressive and comprehensive pieces of the legislation enacted for the protection of consumer. ಯಾಕಂದ್ರೆ ಇವತ್ತು ಗ್ರಾಹಕರನ್ನ ಒಂದು ರಕ್ಷಣೆ ಮಾಡೋದಕ್ಕೆ ತುಂಬಾ ಒಂದು ಪ್ರಮುಖವಾದದ್ದು ಅಂತ ಅವಾಗ್ಲೇ ಹೇಳ್ದೆ ನಿಮ್ಗೆ ಆಲ್ರೆಡಿ. ಯಾಕೆಂದ್ರೆ ಇವತ್ತು ಗ್ರಾಹಕ ನಾನು ಏನೆಲ್ಲ ಒಂದು ಹಣವನ್ನ ಕೊಡ್ತಾನೆ, ಅದಕ್ಕೆ ಸರಿಯಾದಂತಹ ಒಂದು ವಸ್ತು ಅವನಿಗೆ ಸಿಗಬೇಕು, ಸರಿಯಾದಂತ ಒಂದು ಸೇವೆ ಸಿಗಬೇಕು. ಈ ಒಂದು ನಿಟ್ಟಿನಲ್ಲಿ ಈ ಗ್ರಾಹಕರ ರಕ್ಷಣಾ ಒಂದು ಕಾಯ್ದೆ ತುಂಬಾ ಒಂದು ಪ್ರಮುಖವಾದ ಒಂದು ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ಬೋದು. ಈ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ವಾಸ್ ಪಾಸ್ಡ್ ಆನ್ 5th December 1986. This act was amended in the year 1991, 1993 and 2002. ನೋಡಿ, ಇದನ್ನ 5th December 1986 ಅಲ್ಲಿ ಈ ಒಂದು ಆಕ್ಟ್ ಪಾಸ್ ಆಯಿತು. ಇದು ಮತ್ತೆ ಸಾಕಷ್ಟು ಒಂದು ಬದಲಾವಣೆಗಳನ್ನ ಮಾಡಿದ್ದಾರೆ. ಇದರಲ್ಲಿ ಅಮೆಂಡ್ಮೆಂಟ್ ಅನ್ನ ಮಾಡಿದ್ದಾರೆ 1991 ನಲ್ಲಿ, 93 ಅಲ್ಲಿ ಮತ್ತೆ 2002 ನಲ್ಲಿ. ಯಾಕೆಂದ್ರೆ ಇವತ್ತು ಗ್ರಾಹಕ ಅಂದ್ರೆ ನಾವೆಲ್ಲರೂ ಏನ್ ಸೇರಿಸ್ತೀವಿ, ನಾವೇನೆಲ್ಲ ವಸ್ತುಗಳನ್ನ ನಾವು ಕೊಂಡ್ಕೊಂತೀವಿ ಅಥವಾ ಬಳಸ್ತೀವಿ, ನಾವೆಲ್ಲರೂ ಸಹ ಗ್ರಾಹಕರಾಗ್ತೇವೆ. ಆದ್ರೆ ಈ ಗ್ರಾಹಕರಲ್ಲಿ ಯಾವುದೇ ರೀತಿ ಅವನಿಗೆ ಮೋಸ ಆಗ್ಬಾರ್ದು. ಮೋಸ ಆದಂತ ಸಂದರ್ಭದಲ್ಲಿ ಅವನು ಯಾವುದೋ ಒಂದು ಕಾಯ್ದೆ ಅಂತ ಮಾಡಿದಂತ ಸಂದರ್ಭದಲ್ಲಿ ಆ ಕಾಯ್ದೆಯಲ್ಲಿ ಹೋಗಿ ತನಗೆ ಆದಂತಹ ಒಂದು ಮೋಸದಿಂದ ತನ್ನ ರಕ್ಷಣೆಯನ್ನ ಪಡ್ಕೋಬಹುದು. ಆ ಒಂದು ನಿಟ್ಟಿನಲ್ಲಿ ಇದು ಒಂದು ಇಟ್ ಇಸ್ ದ ಮೈನ್ ಇಂಪಾರ್ಟೆಂಟ್ ಮೈಲ್ ಸ್ಟೋನ್ ಅಂತ ಹೇಳ್ಬೋದು ಅಲ್ವಾ. ನಮ್ಮ ಒಂದು ಹಿಸ್ಟ್ರಿನಲ್ಲೇನೆ, ನಮ್ಮ ಭಾರತದ ಒಂದು ಇತಿಹಾಸದಲ್ಲೇನೆ ಒಂದು ಮುಖ್ಯವಾದಂತಹ ಒಂದು ಕಾಯ್ದೆ ಆಗಿದೆ ಇದು. This act tries to help a consumer when the goods purchased are defective or the service rendered to him are unsatisfactory. ನಿಮ್ಗೆ ಆಲ್ರೆಡಿ ಹೇಳಿದಂತೆ ಈ ಒಂದು ಆಕ್ಟ್ ಇಂದ ಏನೆಲ್ಲ ಒಂದು ಗ್ರಾಹಕನಿಗೆ ಒಂದು ಅನುಕೂಲ ಆಗಿದೆ ಅಂದ್ರೆ, ಏನೆಲ್ಲ ಒಂದು ವಸ್ತುವನ್ನ ಪರ್ಚೇಸ್ ಮಾಡ್ತಾನೆ ಅದೇನಾದರೂ ಡಿಫೆಕ್ಟಿವ್ ಆಗಿದ್ರೆ ಅಂದ್ರೆ ಇಲ್ಲಿ ಅದರಿಂದ ಸರಿಯಾದ ರೀತಿ ಇಲ್ಲ, ಗೂಡ್ಸ್ ಅದು ದೋಷದಿಂದ ಕೂಡಿದೆ, ದೋಷಪೂರಿತವಾಗಿದೆ, ಅಥವಾ ಕೊಡ್ತಕ್ಕಂತ ಒಂದು ಸೇವೆ ಸರಿಯಾದ ರೀತಿಯಲ್ಲಿ ಇಲ್ಲ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ,
Prior to enactment of this act, consumer disputes had to be settled only through civil courts, which are very expensive. ನೋಡಿ, ಇದಕ್ಕೂ ಮುಂಚೆ ಒಂದು ಈ ಸಿವಿಲ್ ಕೋರ್ಟ್ಸ್ ಅಲ್ಲಿ ಅದು ಸೆಟ್ಲ್ ಆಗ್ತಿತ್ತು. ಬಟ್ ಸಿವಿಲ್ ಕೋರ್ಟ್ಸ್ ಅಲ್ಲಿ ಹೋದಾಗ ಏನಾಗುತ್ತೆ, ತುಂಬಾ ಜಾಸ್ತಿ ಕಾಸ್ಟ್ ಆಗೋದು. ಬಟ್ ಈ ಎಸ್ಪೆಷಲಿ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಇರೋದ್ರಿಂದ ಇಲ್ಲಿ ನಾವು ಹೋದಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ನಮಗೆ ಸಮಸ್ಯೆಗಳು ಆಗೋದಿಲ್ಲ. ಇದರಿಂದ ಅಂದ್ರೆ ಸಮಸ್ಯೆಗಳಾಗೋದಿಲ್ಲ ಅಂತಂದ್ರೆ ಹೆಚ್ಚಿನ ಒಂದು ಖರ್ಚಾಗೋದಿಲ್ಲ. ಯಾಕಂದ್ರೆ ಸಮಸ್ಯೆಗಳಿರ್ತದೆ, ನಮ್ಗೆ ಸಮಸ್ಯೆ ಇದೆ ಅಂತಾನೆ ನಾವು ಕೋರ್ಟ್ಗೆ ಹೋಗಿರ್ತೀವಿ. ಆದರೆ ಇಲ್ಲೇನಪ್ಪ ಒಂದು ಅನುಕೂಲ ಅಂದ್ರೆ ಇಲ್ಲಿ ಹೆಚ್ಚಿನದಾಗಿ ನಮಗೆ ಕಾಸ್ಟ್ ಅನ್ನೋದು ಇನ್ಕರ್ ಆಗೋದಿಲ್ಲ. ಅದು ಒಂದು ಮೈನು ಇದರಿಂದ ನಮಗೆ ಸಿಗ್ತಕ್ಕಂಥ ಒಂದು ಬೆನಿಫಿಟ್. ದೆನ್ ಡೆಫಿನೇಷನ್ ಆಫ್ ಇಂಪಾರ್ಟೆಂಟ್ ಟರ್ಮ್ಸ್. ನೋಡಿ, ಇದರಲ್ಲಿ ಕೆಲವು ಇಂಪಾರ್ಟೆಂಟ್ ಟರ್ಮ್ಸಿನ ಒಂದು ಡೆಫಿನೇಷನ್ ಅನ್ನ ನೋಡೋಣ. ಇಲ್ಲಿ ಮೇನ್ ಆಗಿ ಕನ್ಸ್ಯೂಮರ್ ಅಂದ್ರೆ ಯಾರು ಅಂತೇಳಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಕನ್ಸ್ಯೂಮರ್ ಮೀನ್ಸ್ ಎನಿ ಪರ್ಸನ್ ಹೂ ಬೈಸ್ ಎನಿ ಗೂಡ್ಸ್ ಫಾರ್ ಎ ಕನ್ಸಿಡರೇಷನ್. ನೋಡಿ, ಕನ್ಸ್ಯೂಮರ್ ಅಂದ್ರೆ ಯಾರು? ಯಾರು ವಸ್ತುವನ್ನ ಕೊಂಡ್ಕೊಳ್ತಾನೆ ಹಣವನ್ನ ಕೊಟ್ಟು. ನೋಡಿ, ಫಾರ್ ಕನ್ಸಿಡರೇಷನ್. ನಿಮ್ಗೆ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಕನ್ಸಿಡರೇಷನ್ ಅಂದ್ರೆ ಏನು ಅಂತೇಳಿ. ಅಂದ್ರೆ ದಟ್ ಈಸ್ ಸಮಥಿಂಗ್ ಇನ್ ರಿಟರ್ನ್ ಅಂತೇಳಿ. ಅಂದ್ರೆ ನಾನು ಏನೋ ಒಂದು ಗೂಡ್ಸ್ ನಾನು ಅಂಗಡಿಗೆ ಹೋಗ್ಬಿಟ್ಟು ನಾನು ಏನೋ ಒಂದು ರೆಫ್ರಿಜರೇಟರ್ ತಗೊಂಡಿದ್ದೀನಿ, ಅಥವಾ ಇನ್ಯಾವುದೋ ಒಂದು ಮಿಕ್ಸಿ ತಗೊಂಡಿದ್ದೀನಿ, ಅಥವಾ ಇನ್ನೇನೋ ಒಂದು ಪರ್ಸ್ ತಗೊಂಡಿದ್ದೀನಿ. ಅದಕ್ಕೆ ನಾನೇನು ಹಣ ಕೊಟ್ಟಿದ್ದೀನಿ, ಸಮಥಿಂಗ್ ಇನ್ ರಿಟರ್ನ್ ಅನ್ನೋದಕ್ಕೆ ನಾವು ಇಲ್ಲಿ ಕನ್ಸಿಡರೇಷನ್ ಅಂತ ಹೇಳ್ತೀವಿ ನಾವಿಲ್ಲಿ. ಹಾಗಾಗಿ ಒಬ್ಬ ಕನ್ಸ್ಯೂಮರ್ ಅಂದ್ರೆ ಯಾರು ಕೊಂಡ್ಕೊಳ್ತಾ ಇದ್ದಾನೆ. ಬೈಸ್ ಎನಿ ಗೂಡ್ಸ್ ಫಾರ್ ಎ ಕನ್ಸಿಡರೇಷನ್ again which has been paid or promised or partly paid and partly promised ಅಂತ ಹೇಳ್ತೀವಿ. ಅಂದ್ರೆ ಆ ಅಮೌಂಟ್ ಅನ್ನ, ಆ ಕನ್ಸಿಡರೇಷನ್ ಅನ್ನ ನೀವು ಪೂರ್ತಿಯಾಗಿ ಕೊಟ್ಟಿರ್ಬೋದು. ಇವಾಗ ನಾನು ಅಂಗಡಿಗೆ ಹೋಗ್ತೀನಿ, ಏನೋ ಒಂದು ಸಪೋಸ್ ನಾನೊಂದು ಟೆಲಿವಿಷನ್ ಅನ್ನ ತಗೊಂಡಿದ್ದೀನಿ, ಇಮಿಡಿಯೇಟ್ ಅದಕ್ಕೊಂದು 25,000 ಆಗಿದೆ ಅಂದ್ರೆ ಇಮಿಡಿಯೇಟ್ ಆಗಿ ನಾನು ಅಮೌಂಟ್ ಪೇ ಮಾಡ್ಬೋದು. ನೋಡಿ, ವಿಚ್ ಹ್ಯಾಸ್ ಬೀನ್ ಪೇಯ್ಡ್ ನಾನು ಕೊಡ್ಬೋದು, ಆಲ್ರೆಡಿ ಅಲ್ಲೇ ಕೊಟ್ಬಿಡ್ಬೋದು. ಆರ್ ಪ್ರಾಮಿಸ್ಡ್ ಅಥವಾ ಪ್ರಾಮಿಸ್ ಮಾಡ್ಬೋದು. ನೋಡು, ನನಗೆ 25,000 ಒಂದೇ ಸತಿ ಕೊಡಕ್ಕಾಗಲ್ಲ, ನಾನು 5,000 ಕೊಟ್ಟಿದ್ದೀನಿ, ಇನ್ ಮಿಕ್ಕಿದನ್ನ ನೆಕ್ಸ್ಟ್ ಮಂತ್ ಕೊಡ್ತೀನಿ ಅಥವಾ ಪ್ರತಿ ತಿಂಗಳು ಕೊಡ್ತಾ ಹೋಗ್ತೀನಿ. ನೋಡಿ, ಪ್ರಾಮಿಸ್ಡ್ ಆರ್ ಪಾರ್ಟ್ಲಿ ಪೇಯ್ಡ್. ಅದೇ ನೋಡಿ, ಪಾರ್ಟ್ಲಿ ಪೇಯ್ಡ್ ಮಾಡಿದ್ದೀನಿ, 5,000 ಮಾತ್ರ ಕೊಟ್ಟಿದ್ದೀನಿ, ರಿಮೈನಿಂಗ್ ಅನ್ನ ಮುಂದೆ ಕೊಡ್ತೀನಿ ಅಂತೇಳಿ ಪ್ರಾಮಿಸ್ ಮಾಡಿದ್ದೀನಿ. ಅಂಡ್ ಪಾರ್ಟ್ಲಿ ಪ್ರಾಮಿಸ್ಡ್, ಅದೇ ಅರ್ಧ ಅಮೌಂಟ್ ಸ್ವಲ್ಪ ಕೊಟ್ಟಿದ್ದೀನಿ, ಇನ್ ಮಿಕ್ಕಿದನ್ನ ಮುಂದೆ ಕೊಡ್ತೀನಿ ಅಂತೇಳಿ ಪ್ರಾಮಿಸ್ ಮಾಡ್ತೀನಿ. ಆರ್ ಅಂಡರ್ ಎನಿ ಸಿಸ್ಟಮ್ ಆಫ್ ಡೆಫರ್ಡ್ ಪೇಮೆಂಟ್. ಡೆಫರ್ಡ್ ಪೇಮೆಂಟ್ ಅಂದಾಗೆಲ್ಲ ಏನಾಗುತ್ತೆ ಅಂದ್ರೆ ಅಗೈನ್ ಕೊಡ್ತೀನಿ ಅಂತ ಹೇಳಿರ್ತೀನಿ, ಕೊಡದೇನೂ ಇರ್ಬೋದು ಅಲ್ವಾ. ಡೆಫರ್ಡ್ ಪೇಮೆಂಟ್ ಅಂತೇಳಿ ಇಷ್ಟು ಅಮೌಂಟ್ ನಾನು ಕೊಡ್ತೀನಿ ಅಂತ ಹೇಳಿದೀನಿ, ಆದ್ರೆ ನಾನು ಕೊಡದೇನೂ ಇರ್ಬೋದು. ಅದು ಆದ್ರೂ ಟೆನಿಕಾಸ್ಟ್ ನಾನು ಮುಂದೆ ಪೇ ಮಾಡ್ಬೇಕಾಗಿ ಬರುತ್ತೆ. ಅದನ್ನು ಸಹ ಆ ರೀತಿಯಾಗಿ ನಾನು ಪರ್ಚೇಸ್ ಮಾಡಿದ್ರು ಕನ್ಸ್ಯೂಮರ್ ಆಗ್ತೀನಿ. ಕನ್ಸ್ಯೂಮರ್ ಆಲ್ಸೋ ಇನ್ಕ್ಲೂಡ್ಸ್. ನೋಡಿ, ಕನ್ಸ್ಯೂಮರ್ ಅಂದ್ರೆ ಇನ್ನೇನು ಇನ್ಕ್ಲೂಡ್ ಆಗುತ್ತೆ ಅಂದ್ರೆ that's any user of such goods other than the buyer himself. ಅಂದ್ರೆ ಎನಿ, ನೋಡಿ ಕನ್ಸ್ಯೂಮರ್ ಅಂದಾಗ ಏನು, ಇಟ್ ಇನ್ಕ್ಲೂಡ್ಸ್ ಎನಿ ಯೂಸರ್ ಆಫ್ ಸಚ್ ಗುಡ್ಸ್, ಯಾರೆಲ್ಲ ಆ ಗೂಡ್ಸ್ ಅನ್ನ ಬಳಸ್ತಾ ಇದ್ದಾರೆ, ಅದರ್ ದ್ಯಾನ್ ದ ಬೈಯರ್ ಹಿಮ್ಸೆಲ್ಫ್. ಅಂದ್ರೆ ಅದರ್ ದ್ಯಾನ್ ಅವನನ್ನು ಹೊರತುಪಡಿಸಿ, ಬೈಯರನ್ನ ಹೊರತುಪಡಿಸಿ. ನೋಡಿ, ಇಲ್ಲಿ ಏನಾಗುತ್ತೆ ಅಂದ್ರೆ ಕಸ್ಟಮರ್ ಅಂಡ್ ಕನ್ಸ್ಯೂಮರ್ ಅಂತ ಹೇಳ್ತೀವಿ. ಕನ್ಸ್ಯೂಮರ್ ಅಂದಾಗ ಏನು, ಯಾರು ಅದನ್ನ ಬಳಸ್ತಾ ಇದ್ದಾರೆ ಅಂತಾರೆ. ಸೊ ಕಸ್ಟಮರ್ ಅಂದಾಗ ಏನು, ಇವ್ ನಾನು ಹೋಗಿ ಏನೋ ಒಂದು ಗೂಡ್ಸ್ ತಗೊಂಡ್ಬಂದಿದ್ದೀನಿ, ನಾನೇ ಅದನ್ನ ಬಳಸ್ಬೇಕು ಅಂತ ಇಲ್ಲ. ಯಾಕೆಂದ್ರೆ ಇವಾಗ ನಾನು ಒಂದು ಇನ್ ಕೇಸ್ ಸಪೋಸ್ ನಾನು ಅಂಗಡಿಗೆ ಹೋದೆ, ನಾನು ಯಾವುದೋ ಒಂದು ಮೊಬೈಲ್ ತಗೊಂಡೆ, ಅದು ನಾನು ಬಳಸ್ತಿಲ್ಲ, ನಾನು ಯಾರೋ ನನ್ನ ಬೇರೆಯವ್ರಿಗೆ ಇನ್ ಕೇಸ್ ನಮ್ಮ ಹಸ್ಬೆಂಡ್ಗೋ ಅಥವಾ ನನ್ನ ಮಗನ್ಗೋ ಕೊಟ್ಟಿದ್ದೀನಿ ಅದನ್ನ. ಅಂದ್ರೆ ಇಲ್ಲಿ ಕಸ್ಟಮರ್ ಅಂದಾಗ ಏನಾಗತ್ತೆ, ಏನೆಲ್ಲ ನಾನು ಗೂಡ್ಸ್ ತಗೊಂತೀನಿ ನಾನು ಕಸ್ಟಮರ್ ಅಂತ ಆಗ್ತೀನಿ, ಬಟ್ ಅದು ಯಾರು ಬಳಸ್ತಾರೆ ಅವರು ಕನ್ಸ್ಯೂಮರ್ ಆಗ್ತಾರೆ. ಹಾಗಾಗಿ ಇಲ್ಲಿ ನಾವೇನ್ ಹೇಳ್ತೀವಿ ಅಂದ್ರೆ ಕನ್ಸ್ಯೂಮರ್ ಅಂದಾಗ ಇಲ್ಲಿ ಎನಿ, ನೋಡಿ ಇಟ್ ಇನ್ಕ್ಲೂಡ್ಸ್ ಎನಿ ಯೂಸರ್ ಆಫ್ ಸಚ್ ಗುಡ್ಸ್. ಆ ಗೂಡ್ಸ್ ಅನ್ನ ಯಾರೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅದರ್ ದ್ಯಾನ್ ದ ಬೈಯರ್ ಹಿಮ್ಸೆಲ್ಫ್. ಯಾಕೆಂದ್ರೆ ನಾನು ಬೈ ಮಾಡಿದೀನಿ, ನಾನೇ ಬಳಸ್ಬೇಕು ಅಂತಿಲ್ಲ, ಯಾರಾದ್ರೂ ಯೂಸ್ ಮಾಡ್ಕೋಬಹುದು. ಅವರೆಲ್ಲರೂ ಸಹ ಇಲ್ಲಿ ಕನ್ಸ್ಯೂಮರ್ ಆಗ್ತಾರೆ. The use of such goods must, however, be for consideration paid or promised or partly promised or under any system of deferred payment. Any goods ಏನಿದೆ, that is
ಆ ಗೂಡ್ಸ್ಗೆ ನಾನು ಏನೋ ಒಂದು ಕನ್ಸಿಡರೇಷನ್ ಅನ್ನ ಏನ್ ಪೇ ಮಾಡಿದೀನಿ ಅದನ್ನ ಎಗೈನ್ ಪ್ರಾಮಿಸ್ ಮಾಡಿರ್ಬೋದು, ಕೊಡ್ತೀನಿ ಅಂತ ಹೇಳಿರ್ಬೋದು, ಅಥವಾ ಅರ್ಧ ಕೊಟ್ಟಿರ್ಬೋದು, ಅಥವಾ ಫ್ಯೂಚರ್ ಅಲ್ಲಿ ಕೊಡ್ತೀನಿ ಅಂತ ಹೇಳಿರ್ಬೋದು, ಅಥವಾ ಕೊಡ್ದೇನೆ ಇರ್ಬೋದು. ಡೆಫರ್ಡ್ ಪೇಮೆಂಟ್ ನೀವು ಕೊಡ್ಬೇಕಿತ್ತು ನೋಡಿ, ಇನ್ಸ್ಟಾಲ್ಮೆಂಟ್ ಅಲ್ಲಿ ತಂದಿದ್ದೀನಿ ನಾನು ಗೂಡ್ಸ್ ಅನ್ನ. ಒಂದು 25,000 ಹಂಗೆ ಇರೋದು 5,000 ಕೊಟ್ಟೆ, ಇನ್ 20,000 ಅನ್ನ ಪ್ರತಿ ತಿಂಗಳು 2,000 ಹಂಗೆ ಕೊಡ್ತೀನಿ ಅಂತ ಹೇಳಿದೀನಿ. ಒಂದು 6 months ಕೊಟ್ಟೆ, ಇನ್ ನೆಕ್ಸ್ಟ್ ಕೊಡ್ದೇನೂ ಇರ್ಬೋದು. ಅದನ್ನು ಅವಾಗ್ಲೂ ಅವನು ಸಹ ಕನ್ಸ್ಯೂಮರೇ ಆಗ್ತಾನೆ ಅಂತೇಳಿ. ಸೊ ಕನ್ಸ್ಯೂಮರ್ ಡಸ್ ನಾಟ್ ಇನ್ಕ್ಲೂಡ್ ಎ ಪರ್ಸನ್ ಹೂ ಒಬ್ಟೈನ್ಸ್ ಗೂಡ್ಸ್ ಫಾರ್ ರೀಸೇಲ್ ಆರ್ ಫಾರ್ ಎನಿ ಕಮರ್ಷಿಯಲ್ ಪರ್ಪಸ್. ನೋಡಿ ಹೇಗೇನ್ ಇಲ್ಲಿ ಕನ್ಸ್ಯೂಮರ್ ಅಂದ್ರೆ ಯಾರು ಇನ್ಕ್ಲೂಡ್ ಆಗಲ್ಲ ಅಂದ್ರೆ, ಯಾವುದೇ ಒಂದು ಗೂಡ್ಸ್ ಅನ್ನ ನಾನು ರೀಸೇಲಿಗೆ ತಂದಿದ್ರೆ ಅದು ನನ್ ಕನ್ಸ್ಯೂಮರ್ ಆಗೋದಿಲ್ಲ, ಕನ್ಸ್ಯೂಮರ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆಂದ್ರೆ ಆ ಗೂಡ್ಸ್ ಅನ್ನ ನಾನು ಬಳಸ್ಬೇಕು, ನಾನು ಬಳಸಿದ್ರೆ ಮಾತ್ರ ನಾನು ಕನ್ಸ್ಯೂಮರ್ ಆಗ್ತೀನಿ. ಅದ್ಬಿಟ್ಟು ನಾನು ಅದನ್ನ ತಗೊಂಡು ನಾನು ರೀಸೇಲಿಗೆ ತಗೊಂಡಿದ್ದೀನಿ ಅಂದ್ರೆ ರೀಟೈಲರ್ ಆಗ್ಬಿಡ್ತೀನಿ ಅಲ್ವಾ. ನಿಮ್ಗೆ ಆಲ್ರೆಡಿ ಗೊತ್ತಿರೋದಂಗೆ ಏನೋ ರಿಟೈಲರ್ ಇರ್ತಾರೆ, ಹೋಲ್ಸೇಲರ್ ಅಂಡ್ ರಿಟೈಲರ್ ಅಂತ ಹೇಳ್ತೀವಿ. ಇಟ್ ಮೇ ಬಿ ಹೋಲ್ಸೇಲರ್ ಆರ್ ರಿಟೈಲರ್. ಈಗ ಹೋಲ್ಸೇಲ್ ಆಗಿ ತಗೊಂಡ್ಬಂದು ಅವನು ಮತ್ತೆ ರೀಸೇಲ್ಗೆ ಯಾರು ತಗೊಂಡ್ಬಂದಿರ್ತಾನೆ ಆ ಒಂದು ಪರ್ಸನ್ ಏನಾಗ್ತಾನೆ, ಕನ್ಸ್ಯೂಮರ್ ಆಗೋದಿಲ್ಲ. ದೆನ್ ಹೈರ್ಸ್ ಅಂತ ಹೇಳ್ತೀವಿ, ಬಾಡಿಗೆಗೆ ತಗೊಳ್ಳೋದು. ನೋಡಿ ಹೈರ್ಸ್ ಎನಿ ಸರ್ವಿಸ್ ಫಾರ್ ಎ ಕನ್ಸಿಡರೇಷನ್ ವಿಚ್ ಹ್ಯಾಸ್ ಬೀನ್ ಪೇಯ್ಡ್. ಅಗೈನ್ ನೋಡಿ ಅದನ್ನ ನಾನು ಬಾಡಿಗೆಗೆ ತರ್ಬೋದು, ಸರ್ವಿಸಸ್ ಇರ್ಬೋದು. ಯಾಕಂದ್ರೆ ಕೆಲವು ಸರ್ವಿಸಸ್ ನ ಇನ್ಕ್ಲೂಡ್ ಮಾಡ್ತೀವಿ ಇಲ್ಲಿ. ಟ್ಯಾಕ್ಸಿ ಸರ್ವಿಸಸ್ ಇರ್ಬೋದು, ಅಥವಾ ಹೋಟೆಲ್ಸ್ ಇರ್ಬೋದು, ರೆಸ್ಟೋರೆಂಟ್ಸ್ ಅಲ್ಲಿ ಇರ್ಬೋದು, ಅಥವಾ ಲಾಯರ್ ಸರ್ವಿಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು. ಅವ್ರದೆಲ್ಲ ಏನಾಗುತ್ತೆ, ಸರ್ವಿಸ್ ಅನ್ನ ಕೊಡ್ತಾರೆ. ಯಾಕಂದ್ರೆ ಅವ್ರ ಗೂಡ್ಸ್ ಅನ್ನ ಕೊಡೋದಿಲ್ಲ, ಬಟ್ ದೇ ಕ್ಯಾನ್ ಪ್ರೊವೈಡ್ ಸರ್ವಿಸ್ ಅಲ್ವಾ. ಅವರು ಸರ್ವಿಸಸ್ ಅನ್ನ ಕೊಡ್ತಾರೆ. ಅದರಲ್ಲೂ ಅಷ್ಟೇ ಅಗೈನ್ ನಾನು ಸ್ವಲ್ಪ ದುಡ್ಡನ್ನ ಕೊಟ್ಟಿರ್ತೇನೆ ಅಥವಾ ಆಲ್ರೆಡಿ ಕೊಟ್ಟಿರ್ಬೋದು, ಆರ್ ಪ್ರಾಮಿಸ್ಡ್ ಆರ್ ಪಾರ್ಟ್ಲಿ ಪೇಯ್ಡ್ ಅಂಡ್ ಪಾರ್ಟ್ಲಿ ಪ್ರಾಮಿಸ್ಡ್ ಆರ್ ಅಂಡರ್ ಎನಿ ಸಿಸ್ಟಮ್ ಆಫ್ ಡೆಫರ್ಡ್ ಪೇಮೆಂಟ್. ನಾನು ಪ್ರಾಮಿಸ್ ಮಾಡಿರ್ತೀನಿ ಕೊಡ್ತೀನಿ ಅಂತೇಳಿ, ಅಥವಾ ಪ್ರಾಮಿಸ್ ಮಾಡಿ ಕೊಡ್ದೇನೂ ಇರ್ಬೋದು. ಆದ್ರೆ ಆ ರೀತಿಯಾಗಿ ಪಡೆದಂತ ಎಲ್ಲಾ ಒಂದು ಸೇವೆಗಳು ಸಹ ಇದರಲ್ಲಿ ಇನ್ಕ್ಲೂಡ್ ಆಗುತ್ತೆ. Then consumer also includes any beneficiary of such service other than the person who hires or avails of such service. ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು ಅಂದ್ರೆ ಕನ್ಸ್ಯೂಮರ್ ಅಂದ್ರೆ ಅದು ಅದರ ಒಂದು ಬೆನಿಫಿಟ್ ಅನ್ನ ಯಾರು ಪಡ್ಕೊಂತ ಇದ್ದಾನೆ ನೋಡಿ, ಬೆನಿಫಿಷಿಯರಿ. ಯಾಕೆಂದ್ರೆ ಇವತ್ತು ಯಾರೋ ನಮ್ಗೆ ಪರಿಚಯದವ್ರು ಒಬ್ರು ಬಂದಿದ್ದಾರೆ. ಸೊ ಒಂದು ಪರ್ಟಿಕ್ಯುಲರ್ ಯಾವ್ದೋ ಒಂದು ಏರಿಯಾದಲ್ಲಿ ಯಾವ್ದೋ ಒಂದು ಲಾಡ್ಜ್ ಅನ್ನ ಹೋಗಿ ನಾನು ಬುಕ್ ಮಾಡಿ ಬರ್ತೀನಿ. ಬಟ್ ನಾನೇನು ಅದನ್ನ ಯೂಸ್ ಮಾಡ್ಬೇಕು ಅಂತ ಏನಿಲ್ಲ. ನಮ್ಮ ಫ್ರೆಂಡ್ಗೋ ಅಥವಾ ಯಾರೋ ನಮ್ಗೆ ಒಬ್ಬ ಪರಿಚಯದವ್ರಿಗೆ ನನ್ನಲ್ಲಿ ಹೋಗ್ಬಿಟ್ಟು ಒಂದು ಲಾಡ್ಜ್ ಅನ್ನ ಬುಕ್ ಮಾಡಿ ಬರ್ತೀನಿ. ಆದ್ರೆ ಸರ್ವಿಸಸ್ ಅನ್ನ ಅವ್ರು ಪಡ್ಕೊಂತಾರೆ. ದಟ್ ಈಸ್ ಅದಕ್ಕೆ ನೋಡಿ ಇಲ್ಲಿ ಬೆನಿಫಿಷಿಯರಿ ಯಾರು ಅದನ್ನ ಸರ್ವಿಸಸ್ ಅನ್ನ ಪಡ್ಕೊಂತ ಇದಾರೆ ನೋಡಿ. ಬೆನಿಫಿಷಿಯರಿ ಆಫ್ ಸಚ್ ಸರ್ವಿಸ್ ಅದರ್ ದ್ಯಾನ್ ದ ಪರ್ಸನ್ ಹೂ ಹೈರ್ಸ್ ಆರ್ ಅವೈಲ್ಸ್ ಆಫ್ ಸಚ್ ಸರ್ವಿಸ್. ಸರ್ವಿಸಸ್ ಅನ್ನ ನಾನು ಬುಕ್ ಮಾಡಿ ಬಂದಿರ್ತೀನಿ, ನನ್ನನ್ನು ಬಿಟ್ಟು ಹೊರತುಪಡಿಸಿ ಯಾರದನ್ನ ಬೆನಿಫಿಟ್ ಅನ್ನ ಪಡ್ಕೊಂತ ಇದ್ದಾರೆ ಅವರು ಸಹ ಅವರನ್ನು ಸಹ ನಾವು ಕನ್ಸ್ಯೂಮರ್ ಅಂತ ಹೇಳ್ತೀವಿ. ಹಾಗಾಗಿ ಡೆಫಿನೇಷನ್ ಆಫ್ ಕನ್ಸ್ಯೂಮರ್ ಏನೆಲ್ಲ ಕವರ್ ಆಗಿದೆ ಅಂದ್ರೆ, ಏನೆಲ್ಲ ಕವರ್ ಮಾಡುತ್ತೆ ಅಂದ್ರೆ, ಒನ್ ಹೂ ಬೈಸ್ ಆರ್ ಅಗ್ರೀಸ್ ಟು ಬೈ ಗೂಡ್ಸ್ ಫಾರ್ ಎ ಕನ್ಸಿಡರೇಷನ್ ಫಾರ್ ಪರ್ಸನಲ್ ಯೂಸ್. ಅಟ್ಲೀಸ್ಟ್ ನೋಡಿ ಇದನ್ನಾದ್ರೂ ನೀವು ಕವರ್ ಮಾಡಿದ್ರೆ ದಟ್ ಈಸ್ ವಿ ಕ್ಯಾನ್ ಕಾಲ್ಡ್ ಆಸ್ ಕನ್ಸ್ಯೂಮರ್ ಅಂತೇಳಿ. ನೋಡಿ ಒನ್ ಹೂ ಬೈಸ್ ಆರ್ ಅಗ್ರೀಸ್ ಟು ಬೈ, ಕೊಂಡ್ಕೊಂಡಿರ್ಬೋದು ಅಥವಾ ಅಗ್ರಿಮೆಂಟ್ ಮಾಡ್ಕೊಂಡಿರ್ಬೋದು ಕೊಂಡ್ಕೊಂತೀನಿ ಅಂತೇಳಿ. ಅಗ್ರೀಸ್ ಟು ಬೈ ಗೂಡ್ಸ್ ಫಾರ್ ಎ ಕನ್ಸಿಡರೇಷನ್ ಫಾರ್ ಪರ್ಸನಲ್ ಯೂಸ್. ಹಾಗಾಗಿ ಇಲ್ಲಿ ಪರ್ಸನಲ್ ಯೂಸ್ಗೆ ಇರಬೇಕು. ಯಾವುದೇ ಒಂದು ಗೂಡ್ಸ್ ಅನ್ನ ನಾನು ರೀಸೇಲಿಗೆ ತಗೊಂಡಿದ್ದೀನಿ ಅಂದ್ರೆ ನಾನು ಕನ್ಸ್ಯೂಮರ್ ಆಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಅವಾಗ ನಾನು ಐದರ್ ಇಟ್ ಮೇ ಬಿ ಹೋಲ್ಸೇಲರ್ ಆರ್ ರಿಟೈಲರ್ ಆಗ್ತೀನಿ. ಬಟ್ ನನಗಾಗಿನೇ ನಾನು ಆ ಗೂಡ್ಸ್ ಅನ್ನ ಯೂಸ್ ಮಾಡೋದಕ್ಕಾಗಿ ತಗೊಂಡಿದ್ರೆ, ಅಥವಾ ಒನ್ ಹೂ ಯೂಸಸ್ ಸಚ್ ಗೂಡ್ಸ್ ವಿತ್ ಪರ್ಮಿಷನ್ ಆಫ್ ಬೈಯರ್ ಆಫ್ ಗೂಡ್ಸ್, ಅಥವಾ ಅದನ್ನ ಯೂಸ್ ಮಾಡೋನ್ ಇರ್ಬೋದು ನೋಡಿ ಇಲ್ಲಿ. ಯಾಕೆಂದ್ರೆ ನಂಗೆ ಆಲ್ರೆಡಿ ಹೇಳ್ದೆ ನೋಡಿ, ಬೈಯರ್ ಅಂಡ್ ಯೂಸರ್ ಅಂತೇಳಿ ನಾನು ತಗೊಂಡಿದ್ದೀನಿ. ಆದ್ರೆ ನಾನು ಅದನ್ನ ಆ ಗೂಡ್ಸ್ ಅನ್ನ ತಗೊಂಡೋಗ್ಬಿಟ್ಟು ಬೇರೆಯವ್ರಿಗೆ, ನನ್ನ ಬ್ರದರಿಗೆ ಕೊಡ್ಬೋದು, ಸಿಸ್ಟರಿಗೆ ಕೊಡ್ಬೋದು, ಅಥವಾ ನಮ್ಮ ಫಾದರಿಗೆ ಕೊಡ್ಬೋದು, ಮದರಿಗೆ ಕೊಡ್ಬೋದು. ಹಾಗಾಗಿ ಆ ಒಂದು ಪರ್ಮಿಷನ್ ಮೇರೆಗೆ ಅದನ್ನ ಯಾರು ಗೂಡ್ಸ್ ಅನ್ನ ಯೂಸ್ ಮಾಡ್ತಾ ಇದಾರೆ, ಸೊ ಅವ್ರನ್ನು ಸಹ ನಾವು ಇಲ್ಲಿ ಕನ್ಸ್ಯೂಮರ್ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಒನ್ ಹೂ ಒಬ್ಟೈನ್ಸ್ ಗೂಡ್ಸ್ ಅನ್ನ ಹೈರ್ ಪರ್ಚೇಸಸ್ ಆರ್ ಲೀಸ್. ನೋಡಿ ಕೆಲವರು ಅದನ್ನ ಹೈರ್ ಪರ್ಚೇಸ್ ಬೇಸ್ ಮೇಲಾದ್ರೂ ತಗೋಬಹುದು ನೋಡಿ. ಕೆಲವರೇನಪ್ಪಾ ಅಂದ್ರೆ ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡಿರ್ತಾರೆ ನೋಡಿ. ಯಾಕಂದ್ರೆ ಸಪೋಸ್ ನಾನು 2 ವೀಲರ್ ತಗೊಂಡ್ಬಂದಿದ್ದೀನಿ, ಅದ್ರ ಪೂರ್ತಿಯಾಗಿ ನಂಗೆ ದುಡ್ಡು ಕೊಡದೇ ಇರ್ಬೋದು.
ಇವಾಗ ಎಷ್ಟಿದೆ, ಸಪೋಸ್ ₹1,00,000 ಇದೆ ಅಂದ್ರೆ ನಾನೊಂದು 30,000 rupees ಕೊಟ್ಟಿದ್ದೀನಿ. 70,000 rupees ಮಂತ್ಲಿ ಇನ್ಸ್ಟಾಲ್ಮೆಂಟ್ ಬೇಸ್ ಮೇಲೆ ಕೊಡ್ತೀನಿ. ದಟ್ ಈಸ್ ಹೈರ್ ಪರ್ಚೇಸಸ್ ಆದ್ರೂ ತಗೊಂಡಿರ್ಬೋದು. ಬಟ್ ಇಲ್ಲಿ ಹೈರ್ ಪರ್ಚೇಸಸ್ ಅಲ್ಲಿ ಏನಾಗಿರುತ್ತೆ ಅಂದ್ರೆ ಓನರ್ಶಿಪ್ ಟ್ರಾನ್ಸ್ಫರ್ ಆಗಿರಲ್ಲ, ಬಟ್ ಗೂಡ್ಸ್ ಟ್ರಾನ್ಸ್ಫರ್ ಆಗಿರುತ್ತೆ, ಪೊಸೆಷನ್ ಅನ್ನೋದು ಟ್ರಾನ್ಸ್ಫರ್ ಆಗಿರುತ್ತೆ. ಅಥವಾ ಲೀಸ್ ಬೇಸ್ ಮೇಲೆ ತಗೋಬಹುದು. ಸಪೋಸ್ ಒಂದು ಮನೇನ ನಾನು ಒಂದು 5 ವರ್ಷಕ್ಕೆ ಲೀಸಿಗೆ ತಗೊಂಡಿದ್ದೀನಿ, 5 ವರ್ಷ ಆದ್ಮೇಲೆ ಅದನ್ನ ನಾನು ವಾಪಸ್ ಕೊಡ್ಬೇಕಾಗಿ ಬರುತ್ತೆ. ಸೊ ಅವರನ್ನು ಸಹ ಇಲ್ಲಾಂದ್ರೆ ಸರ್ವಿಸ್ ಕ್ಯಾನ್ ಯೂಸ್ ದಿ ಸರ್ವಿಸ್ ಅಂತ. ಒನ್ ಹೂ ಹೈರ್ಸ್ ಆರ್ ಅವೈಲ್ಸ್ ಆಫ್ ಎನಿ ಸರ್ವಿಸ್ ಫಾರ್ ಎ ಕನ್ಸಿಡರೇಷನ್ ಅಂದ್ರೆ ಇಲ್ಲಿ ಸರ್ವಿಸಸ್ ಅನ್ನು ಇನ್ಕ್ಲೂಡ್ ಮಾಡ್ತೀವಿ. ಅಂದ್ರೆ ಇಲ್ಲೇನಾಗತ್ತೆ, ಗೂಡ್ಸ್ ಅನ್ನ ನಾನು ಗೂಡ್ಸ್ ತಗೊಂಡಿರ್ತೀನಿ, ಏನೋ ಹೈರ್ ಪರ್ಚೇಸ್ ಅಲ್ಲಿ ತಗೊಂಡಿರ್ತೀನಿ ಅಥವಾ ಲೀಸ್ ಬೇಸ್ ಮೇಲೆ ಗೂಡ್ಸ್ ಅನ್ನ ತಗೊಂಡಿರ್ತೀನಿ ನಾನು ಇಲ್ಲಿ. ಬಟ್ ಇಲ್ಲೇನಾಗತ್ತೆ, ಸರ್ವಿಸಸ್ ಅನ್ನೋದು ಇನ್ಕ್ಲೂಡ್ ಆಗುತ್ತೆ. ಅಥವಾ ಒನ್ ಹೂ ಯೂಸಸ್ ದ ಸರ್ವಿಸ್ ವಿತ್ ಎ ಪರ್ಮಿಷನ್ ಆಫ್ ಪರ್ಸನ್ ಹೂ ಹ್ಯಾಸ್ ಹೈರ್ಡ್ ದ ಸರ್ವಿಸ್. ನಾನು ಆ ಸರ್ವಿಸಸ್ ಅನ್ನ ಹೈರಿಗೆ ತಗೊಂಡಿದ್ದೀನಿ, ಬಾಡಿಗೆಗೆ ತಗೊಂಡಿದ್ದೀನಿ, ಅದನ್ನ ಬೇರೆಯವರು ಯೂಸ್ ಮಾಡ್ಕೋಬಹುದು ಅಲ್ವಾ. ಇಲ್ಲ ನಾನೇನೋ ಒಂದು ಅಂದ್ರೆ ಅದು ರೀಸೇಲ್ ಆಗಿರಬಾರ್ದು, ಅದು ಇದೊಂದು 4-wheeler ಅನ್ನ ಬುಕ್ ಮಾಡಿದ್ದೀನಿ, ಅದನ್ನ ನಾನು ಇಂಥವ್ರಿಗೆ ಬುಕ್ ಮಾಡಿರ್ತೀನಿ, ತಂದೆ ತಾಯಿಗೆನೆ ಅದನ್ನ ಬುಕ್ ಮಾಡಿರ್ಬೋದು, ಇದು ಯೂಸ್ ಮಾಡ್ಕೊಳ್ಳಿ ಎಲ್ಲಾದ್ರೂ ಹೋಗಿ ಬರ್ಲಿ ಅಂತ ಹೇಳಿ. ದಟ್ ಈಸ್ ನೋಡಿ, ಯೂಸಸ್ ದ ಸರ್ವಿಸ್ ಅಂದ್ರೆ ಆ ಒಂದು ಸೇವೆಯನ್ನ ನನ್ನ ಒಂದು ಅಂದ್ರೆ ಇವರ ಒಂದು ಪರ್ಮಿಷನ್ ಮೇಲೆ ಬೇರೆ ಅವರು ಅದನ್ನು ಯೂಸ್ ಮಾಡ್ಕೋಬಹುದು. ಒನ್ ಹೂ ಒಬ್ಟೈನ್ಸ್ ಸರ್ವಿಸ್ ಆನ್ ಡೆಫರ್ಡ್ ಪೇಮೆಂಟ್ ಬೇಸಿಸ್, ದಟ್ ಇಸ್ ಹೈರ್ ಪರ್ಚೇಸ್ ಆರ್ ಲೀಸ್. ಅಗೈನ್ ನೋಡಿ, ಆ ಸರ್ವಿಸಸ್ ಅನ್ನಾದ್ರೂ ಪಡ್ಕೋಬಹುದು, ಡೆಫರ್ಡ್ ಪೇಮೆಂಟ್ ಅಂತ ಹೇಳ್ತೀವಿ. ಒನ್ ಹೂ ಬೈಸ್ ಗೂಡ್ಸ್ ಆರ್ ಹೈರ್ ಸರ್ವಿಸಸ್ ಎಕ್ಸ್ಕ್ಲೂಸಿವ್ಲಿ ಫಾರ್ ದ ಪರ್ಪಸ್ ಆಫ್ ಅರ್ನಿಂಗ್, ದಟ್ ಈಸ್ ಅರ್ನಿಂಗ್ ಇಸ್ ಲೈವ್ಲಿಹುಡ್ ಆಸ್ ಸೆಲ್ಫ್ ಎಂಪ್ಲಾಯ್ಮೆಂಟ್. ನೋಡಿ, ಇನ್ನೊಂದು ರೀತಿಯಲ್ಲಿ ಏನ್ ಹೇಳ್ಬೋದು ಅಂದ್ರೆ, ಒನ್ ಹೂ ಬೈಸ್ ಗೂಡ್ಸ್, ಯಾರೋ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದಾರೆ ಅಥವಾ ಹೈರ್ ಮಾಡ್ಕೊಂಡಿದ್ದಾನೆ, ಬಾಡಿಗೆಗೆ ತಗೊಂಡಿದ್ದಾನೆ, ಎಕ್ಸ್ಕ್ಲೂಸಿವ್ಲಿ ಫಾರ್ ಪರ್ಪಸ್ ಆಫ್ ಅರ್ನಿಂಗ್ ಈಸ್ ಲೈವ್ಲಿಹುಡ್. ಅವನ ಒಂದು ಲೈವ್ಲಿಹುಡ್ಗಾಗಿ ಅಂದ್ರೆ ಅವನ ಒಂದು ಜೀವನ ನಡೆಸೋದಕ್ಕಾಗಿ ಅದನ್ನ ಹೈರ್ ಅನ್ನ ಮಾಡ್ಕೊಂಡಿದ್ದಾನೆ, ಬಾಡಿಗೆಗೆ ತಗೊಂಡಿದ್ದಾನೆ. ಅಥವಾ ಸೆಲ್ಫ್ ಎಂಪ್ಲಾಯ್ಮೆಂಟ್ಗಾಗಿ ಅವ್ನ ಬಾಡಿಗೆ ಅಂದ್ರೆ ಆಸ್ ಸೆಲ್ಫ್ ಎಂಪ್ಲಾಯ್ಮೆಂಟ್, ಸೆಲ್ಫ್ ಎಂಪ್ಲಾಯ್ಮೆಂಟ್ ರೀತಿಯಲ್ಲಿ ಅವ್ನ ಬಾಡಿಗೆಗೆ ತಗೊಂಡಿದ್ದಾನೆ, ಅವನಿಗಾಗಿ ತಗೊಂಡಿದ್ದಾನೆ. ಅದೆಲ್ಲವನ್ನು ಸಹ ಏನಾಗುತ್ತೆ ಇಲ್ಲಿ ಅಂದ್ರೆ, ಇಲ್ಲಿ ಸರ್ವಿಸಸ್ಗೆ ಏನ್ ತಗೊಂಡಿದ್ದಾನೆ ಅದೆಲ್ಲವನ್ನು ಸಹ ನಾವಿಲ್ಲಿ ಕನ್ಸ್ಯೂಮರ್ ಅಂತಾನೆ ಹೇಳಿ ಕನ್ಸಿಡರ್ ಮಾಡ್ತೀವಿ. ನೆಕ್ಸ್ಟ್, ಕನ್ಸ್ಯೂಮರ್ ಡಿಸ್ಪ್ಯೂಟ್ ಅಂದ್ರೆ ಏನು ಅಂತ. ಕನ್ಸ್ಯೂಮರ್ ಡಿಸ್ಪ್ಯೂಟ್ ಅಂದ್ರೆ ಇಲ್ಲಿ ಸೆಕ್ಷನ್ 2 subsection 1 part E ನಲ್ಲಿ ಇಟ್ ಮೀನ್ಸ್ ಎ ಡಿಸ್ಪ್ಯೂಟ್ ವೇರ್ ದ ಪರ್ಸನ್ ಅಗೇನ್ಸ್ಟ್ whom a complaint has been made denies or disputes the allegation continued in the complaint ಅಂತ. ಡಿಸ್ಪ್ಯೂಟ್ ಅಂದ್ರೆ ಏನು? ಜಗಳ. ನಿಮ್ಗೆ ಸುಮ್ಮನೆ ಗೊತ್ತಾ ಇದೆ ಜಗಳ ಅಂದ್ರೆ ಏನಲ್ಲಿಗೆ? ಜಗಳ ಅಂದ್ರೆ ಇಲ್ಲಿ ದ ಪರ್ಸನ್ ಅಗೇನ್ಸ್ಟ್ whom a complaint has been made, ನೋಡಿ ಯಾರ ಎಗೇನೆಸ್ಟ್ ಆಗಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಯಾರಿಗೆ ಕೊಟ್ಟಿರ್ತಾನೆ ನೋಡಿ, ಡಿನೈಸ್ ಅಂದ್ರೆ ಇಲ್ಲಿ ಏನ್ ಮಾಡೋದು, ಅವನು ಯಾವ್ದೋ ಒಂದು ಸರ್ವಿಸ್ ಕೊಡ್ತೀನಿ ಅಂತ ಹೇಳಿರ್ತಾನೆ, ಕೊಡಲ್ಲ ಅಂತೇಳಿ ನಿರಾಕರಿಸಿರ್ತಾನೆ. ಇವಾಗ ನನ್ಗೆ ಸಪೋಸ್ ಫಾರ್ ಎಕ್ಸಾಂಪಲ್ ನೋಡಿ, ನಾನು ಯಾವುದೋ ಒಂದು 4-wheeler ಅನ್ನ ತಗೊಂಬಂದೆ, ಅದರಲ್ಲಿ 1 year ವಾರಂಟಿ ಕೊಟ್ಟಿದ್ದಾನೆ. ಅದೇನೋ ಇವತ್ತು ತಗೊಂಬಂದೆ 4-wheeler, ಅದೇನೋ ಪ್ರಾಬ್ಲಮ್ ಆಯ್ತು, ಇನ್ 4 daysಗೆ ಅದು ಕೆಟ್ಟೋಗ್ಬಿಡ್ತು. ಆಗ ನಾನೇನ್ ಮಾಡ್ತೀನಿ, ಹೋಗ್ಬಿಟ್ಟು ವಾರಂಟಿ ಗ್ಯಾರಂಟಿ ಅಂಡ್ ವಾರಂಟಿ ಅಂತ ನಾವೇನ್ ಹೇಳಿರ್ತೀವಿ, ಸೊ ಒಂದು ಕಂಪನಿ ಹತ್ರ ಹೋಗಿ ಕ್ಲೈಮ್ ಮಾಡ್ತೀನಿ, ನಾನು ತಗೊಂಡ್ 4 days ಆಗಿದೆ ತಂದು, ಆಲ್ರೆಡಿ ಅದು ವರ್ಕೇ ಮಾಡ್ತಾ ಇಲ್ಲ ಅಂತ ಹೇಳಿ. ಆಗ ಅವ್ರೇನ್ ಮಾಡ್ತಾರೆ, ನಮ್ ಸರ್ವಿಸ್ ಕೊಡೋದಿಲ್ಲ ಅಂತ ಹೇಳ್ತಾರೆ. ನೋಡಿ, ಡಿನೈಸ್, ನಿರಾಕರಿಸೋದು. ಅವಾಗ ನಾನೇನ್ ಮಾಡ್ತೀನಿ, ದಟ್ ಈಸ್ ದಿ ಡಿಸ್ಪ್ಯೂಟ್ ಅಲ್ವಾ. ನನ್ನ ಪ್ರಕಾರ ಏನೋ ಅಂದ್ರೆ, ಆಕ್ಚುಲಿ ಕಂಪನಿಯವರು ಅದನ್ನ ಗ್ಯಾರಂಟಿ ಕೊಟ್ಟಿರ್ತಾರೆ ನೋಡಿ, 1 ವರ್ಷದವರೆಗೂ ಏನೇ ಸಮಸ್ಯೆ ಬಂದ್ರು ನಾವು ಅದನ್ನ ಪರಿಹಾರ ಮಾಡ್ಕೊಡ್ತೀವಿ ಅಂತ. ಆದ್ರೆ ನಾನಲ್ಲಿ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ನಾನು ಆ ಒಂದು ಕಂಪ್ಲೇಂಟ್ ಅನ್ನ ತಗೊಂಡು ಹೋಗ್ಬಿಟ್ಟು ಆ ಕಂಪನಿಯವ್ರನ್ನ ಕೇಳಿದಾಗ ಡಿನೇ ಮಾಡ್ತಾರೆ, ಇಲ್ಲ ನಾನು ಕೊಡಲ್ಲ ಅಂತ ಹೇಳ್ತಾರೆ. ಆಗ ನಾನೇನ್ ಮಾಡ್ತೀನಿ, ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ತೀನಿ. ನೋಡಿ, ಈ ತರ ನನಗೆ ಈ ಒಂದು ವೆಹಿಕಲ್ ಅನ್ನ ತಗೊಂಡಿದ್ದೆ, ಅಥವಾ ಇನ್ಯಾವುದಾದ್ರೂ ತಗೊಳ್ಳಿ, ಇಟ್ ಮೇ ಬಿ ಯುವರ್ ವಾಷಿಂಗ್ ಮಿಷಿನ್, ರೆಫ್ರಿಜಿರೇಟರ್ ತಗೊಂಡಿದ್ದೀರಾ, ಅಥವಾ ವಾಷಿಂಗ್ ಮಿಷಿನ್ ತಗೊಂಡಿದ್ದೀರಾ, 1 year ಅವ್ರು ಗ್ಯಾರಂಟಿ ಕೊಟ್ಟಿದ್ದಾರೆ, ನಿಮ್ಗೆ ವಾರಂಟಿನೂ ಕೊಟ್ಟಿದ್ದಾರೆ. ಆದ್ರೆ
ನನಗೆ ಸಮಸ್ಯೆ ಬಂದಿದಂತ ಸಂದರ್ಭದಲ್ಲಿ ನಾನು ಹೋಗಿ ಕಂಪನಿಯವನ್ನ ಅಪ್ರೋಚ್ ಮಾಡಿದಾಗ ಅವರು ಅದಕ್ಕೆ ನಿರಾಕರಿಸ್ತಾರೆ, ಆಗ ನಾನು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ಬೋದು. ಯಾಕೆಂದ್ರೆ ಕೆಲವೆಲ್ಲ ಇವತ್ತು ಥೌಸಂಡ್ಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ, ಈವನ್ ಲ್ಯಾಕ್ಸ್ ಟುಗೆದರ್ ಇನ್ವೆಸ್ಟ್ಮೆಂಟ್ಸ್ ಇರುತ್ತೆ. ಅಷ್ಟೆಲ್ಲ ನಾನು ಬಂಡವಾಳ ಹಾಕ್ಬಿಟ್ಟು ಒಂದು ನಂಬಿಕೆಯಿಂದ ತಗೊಂಡಿರ್ತೀನಿ, ಅವ್ರು ನನಗೆ ಗ್ಯಾರಂಟಿ ಕೊಟ್ಟಿದ್ದಾರೆ ಅನ್ನೋ ನಂಬಿಕೆಯಿಂದ ತಗೊಂಡಿರ್ತೀನಿ. ಆ ನಂಬಿಕೆಗೆ ನಂಬಿಕೆ ಪ್ರಕಾರ ಅವ್ರು ನಡ್ಕೊಳ್ಳದೆ ಇದ್ರೆ ಆ ಸಂದರ್ಭದಲ್ಲಿ ನಾನು ಕನ್ಸ್ಯೂಮರ್ ಕೋರ್ಟ್ಗೆ ಹೋಗ್ಬೋದು. ಅದರಲ್ಲಿ ಯಾವುದೇ ರೀತಿ ನಾನು ಏನ್ ಕೇಸ್ ಹಾಕಿರ್ತೀನಿ, ಡಿಸ್ಪ್ಯೂಟ್ಸ್ ದ ಅಲಿಗೇಷನ್ ಕಂಟಿನ್ಯೂಡ್ ಇನ್ ದಿ ಕಂಪ್ಲೈಂಟ್ ಅಂತ ಹೇಳ್ತೀನಿ. ಅದರಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆಗಳೇನಿದೆ, ಏನ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಏನ್ ಸಮಸ್ಯೆ ಇದೆ, ಅದಕ್ಕೆ ಇಲ್ಲಿ ಕನ್ಸ್ಯೂಮರ್ ಡಿಸ್ಪ್ಯೂಟ್ ಅಂತ ಹೇಳ್ತೀವಿ ನಾವಿಲ್ಲಿ. ನೆಕ್ಸ್ಟ್ ನೆಕ್ಸ್ಟ್ ಬಂದು ಕಂಪ್ಲೈನೆಂಟ್ ಅಂದ್ರೆ ಏನು ಅಂತ ಹೇಳಿ. ಅಕಾರ್ಡಿಂಗ್ ಟು ಸೆಕ್ಷನ್ 2 ಸಬ್ಸೆಕ್ಷನ್ 1 ಪಾರ್ಟ್ ಬಿ, ಕಂಪ್ಲೈನೆಂಟ್ ಮೀನ್ಸ್ ಎ ಕನ್ಸ್ಯೂಮರ್. ನೋಡಿ, ಕಂಪ್ಲೈನೆಂಟ್ ಅಂದ್ರೆ ಇಲ್ಲಿ ಯಾರು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದಾರೆ, ನೋಡಿ ಕಂಪ್ಲೈನೆಂಟ್ ಅಂತ ಹೇಳ್ತೀವಿ ಇಲ್ಲಿ. ಅಂದ್ರೆ ಯಾರು ಅಂದ್ರೆ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥವ್ನು ಯಾರು, ದೂರುದಾರ ಯಾರು ಅಂತ ಹೇಳಿ, ದೂರನ್ನ ಕೊಡ್ತಾ ಇರೋನು ಯಾರು ಅಂತ ಹೇಳಿ. ಯಾರು ದೂರನ್ನ ಕೊಡ್ತಾ ಇರೋನು ಅಂದ್ರೆ ಇಲ್ಲಿ ಒಬ್ಬ ಕನ್ಸ್ಯೂಮರ್ ಇರ್ಬೋದು, or any voluntary consumer association registered under the Companies Act 1956 or under any other law for the time being in force ಅಂತ ಹೇಳ್ತೀವಿ. ನೋಡಿ, ಯಾರು ಇಲ್ಲಿ ದೂರುದಾರ ಯಾರು, ಕಂಪ್ಲೇಂಟ್ ಕೊಡ್ತಿರೋನು ಯಾರು, ಕಂಪ್ಲೇಂಟ್ ಅಂದ್ರೆ ಯಾರು ಅಂದ್ರೆ ಒಬ್ಬ ಕನ್ಸ್ಯೂಮರ್. ನಾನೇನೋ ಒಂದು ಗೂಡ್ಸ್ ತಗೊಂಬಂದೆ, ಆಲ್ರೆಡಿ ನಿಮ್ಗೆ ಹೇಳ್ದೆ, ನಾನೇನೋ ಒಂದು 2 ವೀಲರ್ ತಗೊಂಬಂದಿದ್ದೀನಿ ಅಥವಾ 4 ವೀಲರ್ ತಗೊಂಬಂದಿದ್ದೀನಿ, ಅದು ತಗೊಂಬಂದು ಒಂದ್ ವಾರಕ್ಕೇನೆ ಕೆಟ್ಟೋಗ್ಬಿಡ್ತು. ಸೊ ಆಗ ನಾನು ಹೋಗ್ಬಿಟ್ಟು ಏನ್ ಗ್ಯಾರಂಟಿ ವಾರಂಟಿ ಇತ್ತು ಕ್ಲೈಮ್ ಮಾಡಿದೆ, ಅದ್ರ ಪ್ರಕಾರ ಕಂಪನಿಯವ್ರು ನಡ್ಕೊಂಡ್ಲಿಲ್ಲ, ಆಗ ನಾನು ದೂರನ್ನ ಕೊಡ್ತೀನಿ. ಒಬ್ಬ ಕನ್ಸ್ಯೂಮರ್ ಇರ್ಬೋದು ದೂರ್ ಕೊಡೋರು, ಅಥವಾ ಕೆಲವರು ಅಸೋಸಿಯೇಷನ್ ಮಾಡ್ಕೊಂಡಿರ್ತಾರೆ. ನೋಡಿ, ಕನ್ಸ್ಯೂಮರ್ ಅಸೋಸಿಯೇಷನ್ ಅಂತೇಳಿ ಮಾಡ್ಕೊಂತಾರೆ. ಯಾಕೆಂದ್ರೆ ಇವತ್ತು ನೋಡಿ, ಅದೇ ಒಬ್ಬ ಸಿಂಗಲ್ ಆಗಿ ನಾನು ಹೋರಾಟ ಮಾಡೋದಕ್ಕೂ ಒಂದು ಥ್ರೂ ದಟ್ ಅಸೋಸಿಯೇಷನ್ ಇಂದ ಗ್ರಾಹಕರ ಒಂದು ಅಸೋಸಿಯೇಷನ್ ಮುಖಾಂತರ ಹೋದಾಗ ಇನ್ನ ಅದಕ್ಕೆ ಹೆಚ್ಚಿನ ಒಂದು ವ್ಯಾಲ್ಯೂ ಇರುತ್ತೆ, ವೈಟೇಜ್ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಅಸೋಸಿಯೇಷನ್ ಅವರಾದ್ರೂ ಕಂಪ್ಲೇಂಟ್ ಕೊಟ್ಟಿರ್ಬೋದು, ಅಥವಾ ದ ಸೆಂಟ್ರಲ್ ಗವರ್ಮೆಂಟ್ ಆರ್ ಎನಿ ಸ್ಟೇಟ್ ಗವರ್ಮೆಂಟ್ ವಿಚ್ ಮೇಕ್ಸ್ ಎ ಕಂಪ್ಲೇಂಟ್. ನೋಡಿ, ಇವನ್ ಮೇ ಬಿ ಇಟ್ ಇಸ್ ಸೆಂಟ್ರಲ್ ಗವರ್ಮೆಂಟ್. ನೋಡಿ, ಸೆಂಟ್ರಲ್ ಗವರ್ಮೆಂಟ್ ಅಥವಾ ಸ್ಟೇಟ್ ಗವರ್ಮೆಂಟ್ ಅವರಾದ್ರೂ ಕೊಟ್ಟಿರ್ಬೋದು. ಯಾಕೆಂದ್ರೆ ಇವತ್ತು ಥ್ರೂ ದಟ್ ನೋಡಿ, ಸೆಂಟ್ರಲ್ ಗವರ್ಮೆಂಟ್ನವರು ಅಥವಾ ಸ್ಟೇಟ್ ಗವರ್ಮೆಂಟ್ನವರು ಒಂದು ಕಂಪನಿಗಳ ಜೊತೆ ಕೆಲವು ಜೊತೆ ಏನೋ ಒಂದು ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿರ್ತಾರೆ. ಸೊ ಅಗ್ರಿಮೆಂಟ್ ಪ್ರಕಾರ ಕಂಪನಿಯವರು ನಡ್ಕೋಬೇಕು. ಅದ್ರ ಪ್ರಕಾರ ನಡ್ಕೊಳ್ದೇ ಇದ್ರೆ ಇವನ್ ಇಟ್ ಮೇ ಬಿ ದ ಸೆಂಟ್ರಲ್ ಗವರ್ಮೆಂಟ್ ಆರ್ ಸ್ಟೇಟ್ ಗವರ್ಮೆಂಟ್ ಅವರೂ ಸಹ ಕಂಪ್ಲೇಂಟ್ ಕೊಡಬಹುದು. ಯಾಕೆಂದ್ರೆ ಇವತ್ತು ಯಾವ್ದೇ ಒಂದು ಸರ್ವಿಸಸ್ ಅನ್ನ, ಇವತ್ತು ನೋಡಿ, ಯಾವ್ದೋ ಒಂದು ರೋಡ್ ಅನ್ನ, ಒಂದು ಕನ್ಸ್ಟ್ರಕ್ಷನ್ ಅನ್ನ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಕಂಪನಿ ಜೊತೆ ಒಂದು ಪ್ರಾಜೆಕ್ಟ್ ವರ್ಕ್ ಅನ್ನ ಅಂದ್ರೆ ಒಂದು ಕಂಪನಿಯವರು ಒಪ್ಕೊಂಡಿರ್ತಾರೆ, ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟ್ಸ್ ಬರುತ್ತೆ ಅವೆಲ್ಲ. ಸೊ ಅದನ್ನ ಮಾಡ್ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿರ್ತಾರೆ, ಅದ್ರ ಪ್ರಕಾರ ಅವರು ಕಂಪ್ಲೀಟ್ ಮಾಡ್ಕೊಡೋದಿಲ್ಲ. ಒಂದು ಎಷ್ಟು ಟೋಟಲಿ ಒಂದು 10 ಕಿಲೋಮೀಟರ್ ಅಷ್ಟು ನಾವು ರೋಡ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ಕೊಡ್ತೀವಿ ಅಂತ ಹೇಳಿ ಒಪ್ಕೊಂಡಿರ್ತಾರೆ. ಸ್ಟೇಟ್ ಗವರ್ಮೆಂಟ್ ಆಸ್ ವೆಲ್ ಆಸ್ ಅನ್ ಕನ್ಸ್ಟ್ರಕ್ಷನ್ ಕಂಪನಿ ಜೊತೆ ಒಂದು ಅಗ್ರಿಮೆಂಟ್ ಆಗಿರುತ್ತೆ, ಆದ್ರೆ ಅದ್ರ ಪ್ರಕಾರ ಅವರು ಮಾಡ್ಕೊಡೋದಿಲ್ಲ. ಹೋಗಿ ಕೇಳಿದಾಗ ದುಡ್ಡುನು ವಾಪಸ್ ಕೊಡೋದಿಲ್ಲ. ಈ ರೀತಿಯಾದಂತ ಒಂದು ಸಂದರ್ಭದಲ್ಲಿ ಅವರು ಇವೊಂದು ಸ್ಟೇಟ್ ಗವರ್ಮೆಂಟ್ ಸಹ ಕಂಪ್ಲೇಂಟ್ ಅನ್ನ ಕೊಡಬಹುದು. ಒನ್ ಆರ್ ಮೋರ್ ಕನ್ಸ್ಯೂಮರ್ಸ್ ಇಫ್ there are a number of consumers and have the same interest. ಅಥವಾ ಒಂದು ಅಥವಾ ಒನ್ ಆರ್ ಮೋರ್ ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ, ಒಬ್ಬರು ಅಥವಾ ಅದಕ್ಕಿಂತ ಜಾಸ್ತಿ ಕನ್ಸ್ಯೂಮರ್ಸ್ ಇರಬಹುದು. ಯಾಕಂದ್ರೆ ಅದಕ್ಕೆ ಸೇಮ್ ಸಮಸ್ಯೆಗಳಿದ್ದಂತ ಸಂದರ್ಭದಲ್ಲಿ ನೋಡಿ, ಕೆಲವರು ಏನಪ್ಪಾ ಅಂದ್ರೆ, ನಾವು ಗೂಡ್ಸ್ ಅನ್ನ ತಗೋಬೇಕಾದ್ರೆ ನೋಡಿ, ಪರ್ಚೇಸ್ ಮಾಡೋ ಒಂದು ಸಂದರ್ಭದಲ್ಲಿ ಏನಾಗುತ್ತೆ, ಏನೇನೋ ಭರವಸೆಗಳು ಕೊಟ್ಬಿಟ್ಟಿರ್ತಾರೆ ಅಲ್ವಾ, 5 ವರ್ಷ ಗ್ಯಾರಂಟಿ ಇದೆ, ವಾರಂಟಿ ಇದೆ, ಅದು ಇದು ಏನೇನೋ ಹೇಳ್ಬಿಟ್ಟಿರ್ತಾರೆ. ಆದರೆ ನಿಜವಾಗಿ ನಮ್ಗೆ ಸಮಸ್ಯೆ ಬಂದಂತ ಸಂದರ್ಭದಲ್ಲಿ ಅವರು ಅದ್ರ ಪ್ರಕಾರ ನಡ್ಕೊಳ್ಳೋದಿಲ್ಲ ಕೆಲವು ಸತಿ. ಆ ಒಂದು ಸಂದರ್ಭದಲ್ಲಿ ನಾವು ಕಂಪ್ಲೇಂಟ್ ಅನ್ನ ಮಾಡಬಹುದು. ಯಾರೆಲ್ಲ ಕಂಪ್ಲೇಂಟ್ ಮಾಡಬಹುದು? ಒಬ್ಬ ಗ್ರಾಹಕ ಕಂಪ್ಲೇಂಟ್ ಮಾಡಬಹುದು, ನೋಡಿ, ಕನ್ಸ್ಯೂಮರ್ ಕಂಪ್ಲೇಂಟ್ ಮಾಡಬಹುದು, ಅಥವಾ ಅಸೋಸಿಯೇಷನ್ ಅವರು ಅದ ರಿಜಿಸ್ಟರ್ ಆಗಿರ್ಬೇಕಿದು ಅಂಡರ್ ದ ಕಂಪನೀಸ್ ಆಕ್ಟ್ 1956 ಅಥವಾ ಅಂಡರ್ ಎನಿ ಅದರ್ ಲಾ ಫಾರ್ ದ ಟೈಮ್ ಬೀಯಿಂಗ್ ಇನ್ ಫೋರ್ಸ್ ಅಂತ ಹೇಳ್ತೀವಿ. ಬೇರೆ ಯಾವುದೇ ನಮ್ಮ ಲಾ ಏನಿದೆ, ಅಕಾರ್ಡಿಂಗ್ ಟು ನಮ್ಮ ಇಂಡಿಯನ್ ಲಾ ಪ್ರಕಾರ ಯಾವುದೇ ಒಂದು ಆ ಒಂದು ಸಮಯಕ್ಕೆ ತಕ್ಕಂತೆ ಇರ್ತಕ್ಕಂಥ ಯಾವುದೇ ಒಂದು ಲಾ ಪ್ರಕಾರ ಅದು
ಏನು ರಿಜಿಸ್ಟರ್ ಆಗಿದ್ದಂತ ಸಂದರ್ಭದಲ್ಲಿ, ಅಥವಾ ಯಾವುದೇ ಒಂದು ಸೆಂಟ್ರಲ್ ಗವರ್ಮೆಂಟ್ ಇರ್ಬೋದು ಅಥವಾ ಸ್ಟೇಟ್ ಗವರ್ಮೆಂಟ್ನವರೇ ಇರ್ಬೋದು, ಅವರು ಕಂಪ್ಲೇಂಟ್ ಅನ್ನ ಕೊಡ್ಬೋದು. ಅಥವಾ 1 or more ಕನ್ಸ್ಯೂಮರ್ಸ್ ಅಂತ ಹೇಳ್ತೀವಿ, ಒಬ್ಬರು ಅಥವಾ ಅದಕ್ಕಿಂತ ಹೆಚ್ಚಿಗೆ ಜನ ಕನ್ಸ್ಯೂಮರ್ಸ್ ಇತ್ತು ಅಂದ್ರೆ ಅವರು ಸಹ ಇದರಲ್ಲಿ ಕಂಪ್ಲೇಂಟ್ಸ್ ಅನ್ನ ಕೊಡ್ಬೋದು. ಅಂದ್ರೆ ಸೇಮ್ ಇಂಟ್ರೆಸ್ಟ್ ಇರ್ಬೇಕು ಅವ್ರಿಗೆ ಅಲ್ವಾ, ಅದೇ ಇಂಟ್ರೆಸ್ಟ್ ಇರುತ್ತೆ. ಅಂದ್ರೆ ಸೇಮ್ ಕ್ಯಾಟಗರಿ ಅಂತ ಹೇಳ್ತೀವಲ್ಲ, ಈಗ ನಾನು ಯಾವುದೋ ಒಂದು 4 wheeler ಪರ್ಚೇಸ್ ಮಾಡಿದ್ದೀನಿ, ಇನ್ನೊಂದು ಸೇಮ್ ಅದೇ ಗೂಡ್ಸ್ ಅನ್ನ ಇನ್ನೊಬ್ರು ಪರ್ಚೇಸ್ ಮಾಡಿದ್ದಾರೆ, ಅದೇ ತರ ಇನ್ನೊಬ್ರು ಅದನ್ನೇ ಪರ್ಚೇಸ್ ಮಾಡಿದ್ದಾರೆ, ನಾವು 3 ಜನನು ಸೇರಿ ಕೋರ್ಟ್ಗೆ ಹೋಗ್ತೀವಿ. ಸೇಮ್ ನಂದು ಸಮಸ್ಯೆನೂ ಒಂದೇ, ಇನ್ನೊಬ್ರದ್ದು ಸಮಸ್ಯೆನೂ ಒಂದೇ. ಅಂದ್ರೆ ಇಲ್ಲಿ ಯಾರೆಲ್ಲ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಅವರೆಲ್ಲರನ್ನು ನಾವಿಲ್ಲಿ ಕಂಪ್ಲೈನೆಂಟ್ ಅಂತ ಹೇಳ್ತೀವಿ ನಾವಿಲ್ಲಿ. ದೆನ್ ಹಾಗಾದ್ರೆ ಕಂಪ್ಲೈಂಟ್ ಅಂದ್ರೆ ಏನು ನೋಡಿ, ಕಂಪ್ಲೈನೆಂಟ್ ಅಂದ್ರೆ ಏನು ಅಂದ್ರೆ ಯಾರೆಲ್ಲ ಕಂಪ್ಲೇಂಟ್ ಕೊಡ್ತಾ ಇದಾರೆ ಅವರು. ದೆನ್ ಕಂಪ್ಲೈಂಟ್ ಅಂದ್ರೆ ಇಲ್ಲಿ Section 2 subsection 1 part C, it means any allegation in writing made by a complainant, that is ಯಾವುದೇ ಒಂದು ಅಲಿಗೇಷನ್ ಅನ್ನ ಮಾಡಿರ್ತಾರೆ ಅಂದ್ರೆ ಇಲ್ಲಿ ಆರೋಪ ಮಾಡೋದು, ಅಲಿಗೇಷನ್ ಅಂತ ಹೇಳ್ತೀನಿ, ಆರೋಪವನ್ನ ಮಾಡ್ತಕ್ಕಂಥದ್ದು. ರೈಟಿಂಗ್ ಅಲ್ಲಿ ಒಂದು ಆರೋಪವನ್ನ ಮಾಡೋದು ಏನು, unfair trade practices or restrictive trade practices has been adopted by any trader. ನೋಡಿ ಯಾವುದೇ ರೀತಿಯ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಏನೋ ನೋಡಿ, ಇಟ್ ಇಸ್ ನಾಟ್ ಎ ಫೇರ್, ನೋಡಿ ಅನ್ಫೇರ್ ಅಂತ ಹೇಳ್ತೀವಿ ಅಂದ್ರೆ ಗ್ರಾಹಕರಿಗೆ ಮೋಸ ಆಗ್ತಾ ಇರೋದು, ಅದನ್ನೇ ಇಲ್ಲಿ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ. ಆರ್ ರಿಸ್ಟ್ರಿಕ್ಟಿವ್ ಟ್ರೇಡ್ ಪ್ರಾಕ್ಟೀಸಸ್ ಅಂತ ಹೇಳ್ತೀವಿ. ಹ್ಯಾಸ್ ಬೀನ್ ಅಡಾಪ್ಟೆಡ್ ಬೈ ಎನಿ ಟ್ರೇಡರ್. ನೋಡಿ ಯಾವುದೇ ಒಬ್ಬ ವ್ಯಾಪಾರ ಮಾಡ್ತಕ್ಕಂಥವನು, ಯಾವುದೇ ಒಬ್ಬ ಟ್ರೇಡರ್ ಏನಿದಾನೆ ಅದನ್ನ ಗ್ರಾಹಕರಿಗೆ ಮೋಸ ಮಾಡ್ತಾ ಇರ್ತಾನೆ. ಅಂದ್ರೆ ಇಲ್ಲಿ ಹೇಗಾಗತ್ತೆ ನೋಡಿ, ಅದು ಪರ್ಟಿಕ್ಯುಲರ್ ಬೆಲೆ ಇರೋದು, ಅದ್ರ ಗೂಡ್ಸಿನ ವ್ಯಾಲ್ಯೂ ಇರೋದು ಜಸ್ಟ್ 50 ರೂಪಾಯಿ, ಆದ್ರೆ ಏನು 100 ರೂಪೀಸಿಗೆ ಮಾರ್ತಾ ಇರ್ತಾರೆ. ನೋಡಿ ಅನ್ಟ್ರೇಡ್ ಟ್ರೇಡ್, ಅದನ್ನಲ್ಲಿ ಅನ್ಫೇರ್ ಟ್ರೇಡ್ ಪ್ರಾಕ್ಟೀಸ್. ಅನ್ಫೇರ್ ಅಂದ್ರೆ ಫೇರ್ ಮೀನ್ಸ್ ಒಳ್ಳೇದು ಅಂತೇಳಿ, ಬಟ್ ಅನ್ಫೇರ್ ಮೀನ್ಸ್ ಇಟ್ ಇಸ್ ನಾಟ್ ಎ ಗುಡ್ ಟು ದಿ ಕಸ್ಟಮರ್ಗೆ ಅದು ಒಳ್ಳೇದಾಗಿರೋದಿಲ್ಲ. has been adapted by any trader ಅಂತ ಹೇಳಿ. Then the goods bought by him or agreed to be bought by him suffers from 1 or more defects. ಅಥವಾ ಯಾವುದೋ ಒಂದು ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ ಅಥವಾ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿ ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ, ಅದು ಏನಾಗಿದೆ, ಇಟ್ ಸಫರ್ ಫ್ರಮ್ 1 or more defects. ನೋಡಿ ಅದಕ್ಕೆ ಡಿಫೆಕ್ಟ್ ಆಗಿರುತ್ತೆ ಅಂದ್ರೆ ಅದರಲ್ಲಿ ದೋಷಗಳಿರುತ್ತೆ, ಸರಿಯಾದ ರೀತಿಯಲ್ಲಿ ಇರೋದಿಲ್ಲ. ನೋಡಿ ನಾನು ಆಲ್ರೆಡಿ ಹೇಳ್ದೆ, ನೋಡಿ ನಾನೊಂದು 4 wheeler ತಗೊಂಬಂದಿದ್ದೀನಿ, 4 daysಗೆ ಅದು ಕೆಟ್ಟೋಗ್ಬಿಡ್ತು, ದಟ್ ಈಸ್ ಡಿಫೆಕ್ಟ್. ಡಿಫೆಕ್ಟ್ ಆಗಿದೆ, ದೋಷಪೂರಿತ ಆಗಿದೆ, ಆ ಗೂಡ್ಸ್ ಸರಿಯಾದ ರೀತಿಯಲ್ಲಿ ಇಲ್ಲ. ಆ ಒಂದು ನಾನು ಅದ್ರ ಬಗ್ಗೆ ನಾನು ಏನ್ ಹೇಳಿದ್ದೀನಿ, ದಟ್ ಈಸ್ ಕಂಪ್ಲೈಂಟ್ ಆಗುತ್ತೆ. ಅಥವಾ ನೋಡಿ ಇನ್ನೊಂದು ರೀತಿಯಲ್ಲಿ ಏನ್ ಹೇಳ್ಬೋದು ಅಂದ್ರೆ, ದಿ ಗೂಡ್ಸ್ bought by him or agreed to be hired by him suffer from deficiency in any respect. ಅಥವಾ ಯಾವುದೇ ಒಂದು ಗೂಡ್ಸ್ ನಾನು ತಗೊಂಡಿದ್ದೀನಿ ಅಥವಾ ಅದನ್ನ ಬಾಡಿಗೆಗೆ ತಗೊಂಡಿದ್ದೀನಿ, ಯಾವುದೇ ರೀತಿ ಡಿಫಿಷಿಯನ್ಸಿ ಇದ್ರೆ ಅಂದ್ರೆ ಇಲ್ಲಿ ಸರಿಯಾದ ರೀತಿಯಲ್ಲಿ ಇಲ್ಲ, ಅದು ಅಲ್ವಾ, ಡಿಫೆಕ್ಟ್ ಆಗಿದೆ ಗೂಡ್ಸ್ ಅದು. ಯಾಕೆಂದ್ರೆ ಇವತ್ತು ನೋಡಿ ಎಲ್ಲಾನು ಸರ್ವಿಸಸ್ ಅಲ್ಲೂ ಮೋಸ ಮಾಡ್ತಾರೆ, ಗೂಡ್ಸ್ ಅಲ್ಲೂ ಮೋಸ ಮಾಡ್ತಾರೆ. ನಮ್ಗೆ ಒಳ್ಳೆ ಕ್ವಾಲಿಟಿ ಗೂಡ್ಸ್ ಅಂತ ಹೇಳ್ಬಿಟ್ಟು ನಮ್ಗೆ ಕಡಿಮೆ ಕ್ವಾಲಿಟಿ ಗೂಡ್ಸ್ ಅನ್ನ ಕೊಡ್ತಾರೆ. ಈ ರೀತಿ ಎಲ್ಲಾನು ಇರುತ್ತೆ. The trader has charged for the goods mentioned in the complaint a price in excess of the price fixed by or under any law for the time being in force ಅಂತ ಹೇಳ್ತೀವಿ. ನೋಡಿ, a trader has charged for the goods mentioned in the complaint. ಅಂದ್ರೆ ಕಂಪ್ಲೇಂಟ್ ಅಲ್ಲಿ ಮೆನ್ಷನ್ ಮಾಡ್ತಾನೆ, ಏನು ಟ್ರೇಡರ್ ಏನ್ ಪ್ರೈಸ್ ಚಾರ್ಜ್ ಮಾಡಿದಾನೆ, ತುಂಬಾ ಎಕ್ಸಸ್ ಆಫ್ ದ ಪ್ರೈಸ್ ಫಿಕ್ಸ್ಡ್ ಬೈ ಅಂತ ಹೇಳ್ತಾನೆ. ಅಂದ್ರೆ ಇಲ್ಲಿ ಫಿಕ್ಸ್ ಮಾಡಿರೋದು ಎಷ್ಟು, 500 ರೂಪೀಸ್, ತಗೊಂತಿರೋದು ಎಷ್ಟು, 800 ರೂಪೀಸ್. ಅದಕ್ಕೆ ನೋಡಿ ಇವತ್ತೇನಪ್ಪಾ ಅಂದ್ರೆ ಬೈಯರ್ ಬಿವೇರ್ ಅಂತ ಹೇಳ್ತೀವಿ. ಲೆಟ್ ದ ಕನ್ಸ್ಯೂಮರ್ ಏನಿದ್ದಾರೆ ಬೈಯರ್ ಬಿವೇರ್ ಅಂತೇಳಿ, ನಾವು ಕೊಂಡ್ಕೊಳ್ತಕ್ಕಂಥವ್ರು ನಾವು ತುಂಬಾ ಕೇರ್ಫುಲ್ ಆಗಿರಬೇಕು ಅಂತೇಳಿ ಅಲ್ವಾ. ಯಾಕೆಂದ್ರೆ ಕೊಂಡ್ಕೋಬೇಕಾದ್ರೆ ಎಷ್ಟೋ ಸತಿ ಕೆಲವು ಸತಿ ಅದ್ರ ಮೇಲೆ 500 ರೂಪೀಸ್ ಇದ್ರೆ ಅವ್ರು 800 ರೂಪೀಸ್ ಹೇಳಿದ್ದಾರೆ ಅಂದ್ರೆ ನಾವು ಸುಮ್ಮನೆ ಕೊಟ್ಟು ಬಂದ್ಬಿಡ್ತೀವಿ. ಕೆಲವು ಸತಿ ನಾವು ಅದನ್ನ ನೋಡೋದೇ ಇಲ್ಲ ಅಲ್ವಾ. ಅದಕ್ಕೆ ನಾವು ಕನ್ಸ್ಯೂಮರ್ ಆದ್ರೂ ಏನಪ್ಪಾ ಅಂದ್ರೆ ಪ್ರತಿಯೊಂದು ನಾವು ಕೊಂಡ್ಕೋಬೇಕಾದ್ರೆ ನಾವು ಕೇರ್ಫುಲ್ ಆಗಿರ್ಬೇಕು ಅಲ್ವಾ. ಕೊಂಡ್ಕೊಂತೀವಿ, ಅದರಲ್ಲಿ ಕೆಲವು ಸತಿ ಎಕ್ಸ್ಪೈರಿ ಡೇಟ್ ಮುಗ್ದೋಗ್ಬಿಟ್ಟಿರತ್ತೆ ಅಲ್ವಾ. ಅಂತದ್ದು ಗೂಡ್ಸ್ ಅನ್ನ ಅಂದ್ರೆ ಅವ್ರು ಇಟ್ಟಿದ್ದಾರೆ, ಬಟ್ ನಾವು ಕೊಂಡ್ಕೊಳಕ್ಕಿಂತ ಮುಂಚೆ ನಾವು ಅದನ್ನ ಚೆಕ್ ಮಾಡ್ಬೇಕು
ಅಲ್ವಾ, ಎಕ್ಸ್ಪೈರಿ ಡೇಟ್ ಮುಗ್ದಿದ್ಯಾ, ಅಥವಾ ಇದ್ರ ಮೇಲೆ ಎಷ್ಟಿದೆ, ಇದ್ರ ಮೇಲೆ 500 ರೂಪೀಸ್ ಇದ್ರೆ ಇವ್ರು ಎಷ್ಟು ಹಾಕಿದ್ದಾರೆ. ಯಾಕೆಂದ್ರೆ ಎಷ್ಟೋ ಸತಿ ನಮಗೆ ಗೊತ್ತಿಲ್ಲದೆ ಅವರು ಜಾಸ್ತಿ ಹಾಕಿರ್ತಾರೆ, ನಾವು ತಗೊಂಡ್ಬಿಟ್ಟಿರ್ತೀವಿ. ತಗೊಂಡ್ ಮೇಲೆ ತಿರ್ಗಾ ನಾವು ಕ್ಲೈಮ್ ಮಾಡೋದು ತುಂಬಾನೇ ಕಷ್ಟ. ತಗೊಂಡಾಗ್ಲೇ ನಾವು ನೋಡ್ಕೊಂಡ್ರೆ ಇನ್ ಕೇಸ್ 500 ರೂಪಾಯಿ ಇರೋದನ್ನ 800 ರೂಪೀಸ್ ಹಾಕಿ, ನೀವು 500 ಇರೋದನ್ನ 800 ರೂಪೀಸ್ ಹಾಕಿದ್ಯಾ ಅಂತೇಳಿ ನಾನು ಅಲ್ಲೇನೆ ಇಮಿಡಿಯೇಟ್ ಆಗಿ ನಾವು ಅಲ್ಲಿ ಕ್ಲೈಮ್ ಮಾಡಿಬಿಡ್ಬೋದು. ಆಗ ನನಗೆ ಜಸ್ಟಿಸ್ ಸಿಗುತ್ತೆ. ಬಟ್ ತಗೊಂಡ್ ಬಂದ್ಮೇಲೆ ಮತ್ತೆ ನೋಡಿ ಈ ರೀತಿಯಾಗಿ ಹೋರಾಟ ಮಾಡ್ಬೇಕಾಗುತ್ತೆ. ನೋಡಿ, ಎಕ್ಸೆಸ್ ಆಫ್ ದ ಪ್ರೈಸ್ ಫಿಕ್ಸ್ಡ್, ನೀವು ಎಷ್ಟು ಫಿಕ್ಸ್ ಮಾಡಿದೀರಾ ಅದಕ್ಕೆ ಹೆಚ್ಚಿಗೆ ಚಾರ್ಜ್ ಮಾಡಿದೀರಾ, ಅಥವಾ ಎನಿ ಲಾ ಫಾರ್ ದ ಟೈಮ್ being in force are displayed on the goods or any package containing such goods with a view to obtaining any relief provided by or under this act. ಅಂದ್ರೆ ಈ ಒಂದು ಆಕ್ಟ್ ಪ್ರಕಾರ ಯಾವುದೇ ಗೂಡ್ಸ್ ಅನ್ನ ನಾನು ಏನ್ ಪರ್ಚೇಸ್ ಮಾಡಿದೀನಿ ಅದು ಹೆಚ್ಚಿಗೆ ಪ್ರೈಸಸ್ ಅನ್ನ ಚಾರ್ಜ್ ಮಾಡಿದ್ರೆ, ಅಥವಾ ಇನ್ಯಾವುದೇ ರೀತಿಯ ಬೆನಿಫಿಟ್ ಅನ್ನ ಕೊಡ್ಬೇಕಿತ್ತು ಕೊಡದೇ ಇದ್ರೆ ನೋಡಿ, ಅವಾಗ ಎಲ್ಲಾನು ಸಹ ನಾನು ಕಂಪ್ಲೇಂಟ್ ಅನ್ನ ಕೊಡಬಹುದು. Goods which will be hazardous to life and safety when used are being offered for sale to the public. ನೋಡಿ, ಕೆಲವು ಟೈಮ್ ಏನಾಗುತ್ತೆ ಅದು ವಿಚ್ ಈಸ್ ಹಜಾರ್ಡಿಯಸ್ ಅಂತ ಹೇಳ್ತೀವಿ. ಅಂದ್ರೆ ಅವರ ಒಂದು ಜೀವನವನ್ನು ನಡೆಸೋದಕ್ಕೆ ಅಂದ್ರೆ ಲೈಫ್ಗೆನೆ ಸೆಕ್ಯೂರಿಟಿ ಇರೋದಿಲ್ಲ ಅಲ್ವಾ. ಅಂದ್ರೆ ಇಲ್ಲಿ ಹಜಾರ್ಡಿಯಸ್ ಟು ಲೈಫ್ ಅಂತ ಹೇಳ್ತೀವಿ. ಅಂದ್ರೆ ತುಂಬಾ ಅಪಾಯಕಾರಿ, ಅವನ ಜೀವನ ನಡೆಸೋದಕ್ಕೆ ಅಪಾಯಕಾರಿ ಆಗಿದ್ರೆ, ಅವನ ಒಂದು ಜೀವಕ್ಕೆ ಇರ್ಬೋದು ಅಥವಾ ಒಂದು ರಕ್ಷಣೆಗೆ ಇರ್ಬೋದು ಅಪಾಯಕಾರಿ ಆಗಿದ್ರೆ ಅದನ್ನ ಇಲ್ಲಿ ಗೂಡ್ಸ್ ವಿಚ್ ವಿಲ್ ಬಿ ಹಜಾರ್ಡಿಯಸ್ ಟು ಲೈಫ್ ಅಂಡ್ ಸೇಫ್ಟಿ ವೆನ್ ಯೂಸ್ಡ್ ಆರ್ ಬೀಯಿಂಗ್ ಆಫರ್ಡ್ ಫಾರ್ ಸೇಲ್ ಟು ದಿ ಪಬ್ಲಿಕ್. ನೋಡಿ, ಕೆಲವು ಸತಿ ಏನಾಗುತ್ತೆ ಅಂದ್ರೆ ಕೆಲವು ಗೂಡ್ಸ್ ಅನ್ನ ಅಂದ್ರೆ ಇಲ್ಲಿ ಎಸ್ಪೆಷಲಿ ಕೆಲವು ಟ್ಯಾಬ್ಲೆಟ್ಸ್, ಡ್ರಗ್ಸ್ ಏನ್ ಬರುತ್ತೆ, ಟ್ಯಾಬ್ಲೆಟ್ಸ್ ತಗೊಂಡಾಗ ನೋಡಿ, ಆ ಟ್ಯಾಬ್ಲೆಟ್ ಅನ್ನ ತಗೊಂಡಾಗ ನನ್ಗೇನೋ ತಲೆನೋವಿಗೆ ಅಂತ ತಗೊಂಡಿದ್ದೀನಿ ಅಂದ್ರೆ ನನ್ ತಲೆನೋವು ಕಡಿಮೆ ಆಗ್ಬೇಕು. ಅದರ್ವೈಸ್ ತಲೆನೋವು ಕಡಿಮೆ ಆಗೋ ಬದಲು ನನಗೆ ಹಾರ್ಟ್ ಫೇಲ್ಯೂರ್ ಆಗ್ಬಿಟ್ರೆ ಅಥವಾ ಇನ್ಯಾವುದೇ ರೀತಿ ಸಮಸ್ಯೆ ಆದ್ರೆ ನೋಡಿ, ಇಟ್ ಇಸ್ ನಾಟ್ ಹಜಾರ್ಡಿಯಸ್ ಟು ಲೈಫ್ ಅಂತ ಹೇಳ್ತೀವಿ ಅಲ್ವಾ. ಅದರಿಂದ ನಮ್ಗೆ ಜೀವಕ್ಕೆ ಅಪಾಯಕಾರಿ ಅನ್ನಿಸ್ಬಾರ್ದು ಅಲ್ವಾ. ಗೂಡ್ಸ್ ಅನ್ನ ತಗೊಂಡಿದ್ದೀನಿ ನಾನು, ಇವಾಗ ಯಾಕೆ ಎಷ್ಟೋ ಸತಿ ಆ ತರ ಆಗಿರುತ್ತೆ. ಅದಕ್ಕೆ ನೋಡಿ, ಕೆಲವೆಲ್ಲ ಏನಾದ್ರು ಇದಿರತ್ತಲ್ಲ, ಏನು ಎಕ್ಸ್ಪೈರಿ ಡೇಟ್ ಮುಗ್ದೋಗ್ಬಿಟ್ಟಿದ್ದಾಗ ಕೆಲವು ಟೈಮ್ ನಮ್ಗೆ ತೊಂದರೆಯನ್ನು ಉಂಟು ಮಾಡುತ್ತೆ. ಹಾಗಾಗಿನೇ ನಾವು ಇನ್ ಕೇಸ್, ಯಾಕಂದ್ರೆ ಅವ್ರಿಗೂ ಗೊತ್ತಿರಲ್ಲ ಸೇಲ್ ಮಾಡೋನ್ಗೂ ಕೆಲವು ಟೈಮು ಎಕ್ಸ್ಪೈರಿ ಡೇಟ್ ಅವರು ಚೆಕ್ ಮಾಡ್ತಾ ಇರ್ಬೇಕು. ಅವರು ಚೆಕ್ ಮಾಡದೆ ಕೊಟ್ಕೊಡ್ತಾರೆ, ನಾವು ನೋಡ್ಕೊಳ್ದೆ ತಂದು ಬಿಡ್ತೀವಿ. ಆಗ ಕೆಲವು ಸತಿ ನಮ್ಗೆ ತೊಂದರೆಗಳು ಉಂಟಾಗುತ್ತೆ. ಆ ರೀತಿಯಾಗಿ ತೊಂದರೆಗಳು ಉಂಟಾದಾಗ್ಲೂ ಸಹ ಕಂಪ್ಲೇಂಟ್ ಅನ್ನ ಕೊಡ್ಬೋದು. ಸೊ ನೆಕ್ಸ್ಟ್ ಬಂದು ಡಿಫಿಷಿಯನ್ಸಿ ಅಂದ್ರೆ ಏನು. ಡಿಫಿಷಿಯನ್ಸಿ ಸೆಕ್ಷನ್ 2 ಸಬ್ಸೆಕ್ಷನ್ 1 ಪಾರ್ಟ್ G ನಲ್ಲಿ ಹೇಳ್ತೀವಿ. ಇಟ್ ಮೀನ್ಸ್ ಎನಿ ಫಾಲ್ಟ್. ನೋಡಿ, ಡಿಫಿಷಿಯನ್ಸಿ ಅಂದ್ರೆ ಯಾವುದೇ ರೀತಿಯ ಏನು ಕೊರತೆ ಇರೋದು. ನೋಡಿ, ಫಾಲ್ಟ್, ಇಂಪರ್ಫೆಕ್ಷನ್, ಶಾರ್ಟ್ ಕಮಿಂಗ್ ಆರ್ ಇನ್ಅಡಿಕ್ವೆಸಿ ಇನ್ ದಿ ಕ್ವಾಂಟಿಟಿ, ನೇಚರ್ ಅಂಡ್ ಮ್ಯಾನರ್ ಆಫ್ ದ ಪರ್ಫಾರ್ಮೆನ್ಸ್ ವಿಚ್ ಅಂತ ಹೇಳ್ತೀವಿ. ಏನು ಡಿಫಿಷಿಯನ್ಸಿ ಅಂದ್ರೆ ಯಾವುದೇ ರೀತಿ ತಪ್ಪಾಗಿರೋದು, ಕೊರತೆ ಇರೋದು, ಫಾಲ್ಟ್ ಆಗಿರುತ್ತೆ, ಸರಿಯಾದ ರೀತಿ ಇರಲ್ಲ, ಪರ್ಫೆಕ್ಷನ್ ಇರೋದಲ್ಲ, ಇಂಪರ್ಫೆಕ್ಷನ್ ಅಂತ ಹೇಳ್ತೀವಿ. ಶಾರ್ಟ್ ಕಮಿಂಗ್, ಇವ್ ನೋಡಿ, ನಾವೇನೋ ಒಂದು ನೀವೆಲ್ಲ ಹೋಗಿ ಒಂದು ಪ್ಯಾಕ್ ಇದು 25 kg ಆಗಿರ್ತಕ್ಕಂಥ ಒಂದು ಅಕ್ಕಿದು ಒಂದು ಪ್ಯಾಕ್ ತಗೊಂಬಂದಿದ್ಯಾ, 25 kg ಇರೋ ಕಡೆ ಅದ್ರಲ್ಲಿ ಬರೀ 22 kg ಇರುತ್ತೆ. ನೋಡಿ, ಡಿಫಿಷಿಯನ್ಸಿ, ಶಾರ್ಟ್ ಕಮ್ಮಿಂಗ್. ಇವಾಗ ಅದಕ್ಕೆ ಕೆಲವು ಸತಿ ಆತರ ಮಾಡ್ತಾರೆ. ಒಂದ್ ಪ್ಯಾಕೇಜ್ ನೀವೇನಾದ್ರು ತಂದಿದ್ದೀರಾ ಅಂದ್ರೆ 1 kg ತಂದಿದ್ದೀರಾ ಅಂದ್ರೆ 1 kg ಇರೋದೇ ಇಲ್ಲ, ಅದು 800 grams ಅಷ್ಟಿರುತ್ತೆ. ಆತರ ಇದ್ದಾಗ ಅದನ್ನ ಇಲ್ಲಿ ನೇಚರ್ ಅಂಡ್ ಮ್ಯಾನರ್ ಆಫ್ ಪರ್ಫಾರ್ಮೆನ್ಸ್ ವಿಚ್ ಇಸ್ ರಿಕ್ವೈರ್ಡ್ ಟು ಬಿ ಮೇಂಟೈನ್ಡ್ ಬೈ ಆರ್ ಅಂಡರ್ ಎನಿ ಲಾ ಫಾರ್ ದ ಟೈಮ್ ಬೀಯಿಂಗ್ ಇನ್ ಫೋರ್ಸ್. ಅಂದ್ರೆ ಇಷ್ಟು ಮೇಂಟೈನ್ ಮಾಡ್ಬೇಕಿತ್ತು ಅವರು. ನಿಮ್ಗೆ ನೋಡಿ, 1 kg ಅವರು 1 kg ಅಂತ ಹಾಕಿದಾರೆ ಅಂದ್ರೆ ಪ್ಯಾಕ್ ಅಲ್ಲಿ 1 kg ಇರ್ಬೇಕಿತ್ತು, ಅದೇ ಅಷ್ಟಿಲ್ಲ, 1 kg ಇಲ್ಲ. ಅದು ಅದಕ್ಕೆ ನಾವು ಡಿಫಿಷಿಯನ್ಸಿ ಅಂತ ಹೇಳ್ತೀವಿ. has been undertaken to be performed by a person in pursuance of a contract or otherwise relation to any service. It has been undertaken to be performed. ಇಷ್ಟು ಸರ್ವಿಸ್ ಅನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ, ಈ ರೀತಿಯಾಗಿ ಸರ್ವಿಸ್ ಅನ್ನ ಕೊಡ್ತೀನಿ ಅಂತ ಹೇಳಿದಾರೆ, ಆದ್ರೆ ಕೊಟ್ಟಿರೋದಿಲ್ಲ. ಆದ್ರೆ ಅವರು ಆ ರೀತಿಯ ಸರ್ವಿಸ್ ಇರೋದಿಲ್ಲ. ನೋಡಿ, ಇವತ್ತೇನಪ್ಪಾ ಅಂದ್ರೆ ನೀವ್ ಯಾವ್ದನ್ನ ಲಾಡ್ಜ್ಗೆ ಹೋಯ್ತು ಅಂದ್ರೆ ಒಂದು 500 ರೂಪೀಸ್ಗೂ ನಿಮ್ಗೆ ಲಾಡ್ಜ್ ಸಿಗುತ್ತೆ. ಇವತ್ತು 5000 ರೂಪೀಸ್ಗೂ ಲಾಡ್ಜ್ ಸಿಗುತ್ತೆ. ಆದ್ರೆ 5000 ಅಂತ ತಗೊಂಡಿದ್ರ ಕಡೆ ಅಲ್ಲಿ ಕೊಡ್ತಕ್ಕಂತ ಸರ್ವಿಸಸ್ ತುಂಬಾ ಚೆನ್ನಾಗಿರ್ಬೇಕು. ಹೇಳಿರ್ತಾನೆ ನಾನು ಈ ರೀತಿಯಾಗಿ 5 ಸ್ಟಾರ್ ಹೋಟೆಲ್
ಅಲ್ವಾ, ಈ ರೀತಿಯಾಗಿ ಸರ್ವಿಸಸ್ ಎಲ್ಲ ಕೊಡ್ತೀನಿ ಅಂತ ಮೆನ್ಷನ್ ಮಾಡಿರ್ತಾನೆ ಅದರಲ್ಲಿ. ಆದ್ರೆ ಆ ರೀತಿಯಾಗಿ ಸರ್ವಿಸಸ್ ಕೊಟ್ಟಿರೋದಿಲ್ಲ ಅಲ್ವಾ. ಯಾಕೆಂದ್ರೆ ನೀವು 500 ರೂಪಾಯಿಗೂ 5000 ರುಪೀಸ್ಗೂ ತುಂಬಾನೇ ಡಿಫರ್ ಇರುತ್ತೆ. ಒಂದೇ ಒಂದು 0 ಡಿಫರೆನ್ಸ್ ಅಂತನಾ, 500ಗೂ 5000ಗೂ ದೇರ್ ಇಸ್ ಎ ಲಾಟ್ ಆಫ್ ಡಿಫರೆನ್ಸ್. 4500 ಅಷ್ಟು ನಾವು ಜಾಸ್ತಿ ಕೊಟ್ಟಿರ್ತೀವಿ. ಅಷ್ಟೊಂದು ಜಾಸ್ತಿ ಕೊಟ್ಟಿದ್ದೀನಿ ಅಂದ್ಮೇಲೆ ಅಲ್ಲೇ ಸರ್ವಿಸಸ್ ತುಂಬಾ ಚೆನ್ನಾಗಿರ್ಬೇಕು ಅಲ್ವಾ. ಅಲ್ಲಿರ್ತಕ್ಕಂಥ ಯೂಸ್ ಕೊಟ್ಟಿರೋ ಫುಡ್ ಇರ್ಬೋದು, ಅಥವಾ ಅಲ್ಲಿರ್ತಕ್ಕಂಥ ಮೈಂಟೈನ್ ಮಾಡಿರೋ ಸರ್ವಿಸಸ್ ಇರ್ಬೋದು, ಅಲ್ಲಿ ಏನೆಲ್ಲ ಥಿಂಗ್ಸ್ ಯೂಸ್ ಮಾಡಿರ್ತಾನೆ, AC ರೂಮ್ ಇರ್ಬೋದು. AC ರೂಮ್ ಅಂತ ಹೇಳಿರ್ತಾನೆ, AC ರೂಮ್ ಕೊಟ್ಟಿರೋದಿಲ್ಲ ಅವನು. ಆ ರೀತಿಯಾಗಿರಬಾರ್ದು. ಆ ರೀತಿ ಇದ್ರೆ ಆಗ ನಾನು ಕಂಪ್ಲೇಂಟ್ ಅನ್ನ ಕೊಡ್ಬೋದು. ನೋಡು, ನೀನು AC ರೂಮ್ ಅಂತ ಕೊಟ್ಟಿದ್ಯಾ, ಅದ್ರಲ್ಲಿ ಎಸಿನೇ ಇಲ್ಲ, ಈ ರೀತಿ ಸರ್ವಿಸಸ್ಸೇ ಇಲ್ಲ, ಎಲ್ಲಾನು ಲೋ ಕ್ವಾಲಿಟಿ ಇದೆ ಅಂತ ಹೇಳಿ ನಾನು ಕಂಪ್ಲೇಂಟ್ ಅನ್ನ ಕೊಡ್ಬೋದು. ದೆನ್ ನೆಕ್ಸ್ಟ್ ಸರ್ವಿಸ್ ಸೆಕ್ಷನ್ 2 ಸಬ್ಸೆಕ್ಷನ್ 1 ಪಾರ್ಟ್ 1 ಅಲ್ಲಿ ಸರ್ವಿಸ್ ಅಂದ್ರೇನು? ಇಟ್ ಮೀನ್ಸ್ ಸರ್ವಿಸ್ ಆಫ್ ಎನಿ ಡಿಸ್ಕ್ರಿಪ್ಷನ್ ವಿಚ್ ಇಸ್ ಮೇಡ್ ಅವೈಲಬಲ್ ಟು ಪೊಟೆನ್ಶಿಯಲ್ ಯೂಸರ್ಸ್. ಪೊಟೆನ್ಶಿಯಲ್ ಯೂಸರ್ಸ್ಗೆ ಇರ್ತಕ್ಕಂಥ ಯಾವುದೇ ರೀತಿಯ ಒಂದು ಸೇವೆಗಳು. ಸೊ ಇಟ್ ಇನ್ಕ್ಲೂಡ್ಸ್ ದ ಪ್ರಾವಿಷನ್ ಆಫ್ ಫೆಸಿಲಿಟೀಸ್ ಇನ್ ಕನೆಕ್ಷನ್ ವಿತ್ ಬ್ಯಾಂಕಿಂಗ್. ನೋಡಿ, ಸರ್ವಿಸಸ್ ಅಂತ ಬಂದಾಗ ಬ್ಯಾಂಕಿಂಗ್ ಇರುತ್ತೆ, ಫಿನಾನ್ಸಿಂಗ್ ನೋಡಿ. ಯಾಕೆಂದ್ರೆ ಬ್ಯಾಂಕಿಂಗ್ ಅಲ್ಲಿ ಸಾಕಷ್ಟು ಸರ್ವಿಸಸ್ ಅನ್ನ ನಾವು ಇವತ್ತು ಪಡ್ಕೊಂತ ಇದೀವಿ. ಬ್ಯಾಂಕಿಂಗ್ ಅಲ್ಲಿ ಡಿಪಾಸಿಟ್ಸ್ ಇರ್ಬೋದು, ವಿತ್ಡ್ರಾವಲ್ ಇರ್ಬೋದು, ಅಥವಾ ಎನಿ ಅದರ್ ಸರ್ವಿಸಸ್, ಅಮೌಂಟ್ ಟ್ರಾನ್ಸ್ಫರಿಂಗ್ ಇರ್ಬೋದು. ನೋಡಿ, ಇವತ್ತು ATM ಅಲ್ಲಿ ಯಾವಾಗ ಬೇಕಾದ್ರೂ ಹೋಗಿ ನಾವು ವಿತ್ಡ್ರಾ ಮಾಡ್ಕೊಂಡ್ ಬರ್ಬೋದು. ಬಟ್ ಈ ರೀತಿಯಾಗಿ ಸರ್ವಿಸ್ ಕೊಡ್ತೀವಿ ಅಂತ ಹೇಳಿರ್ತಾರೆ, ಆದ್ರೆ ಕೊಡೋದಿಲ್ಲ. ಅಥವಾ ಫೈನಾನ್ಸಿಂಗ್ ಅಲ್ಲಿ, ಇನ್ಶೂರೆನ್ಸ್ ಕಂಪನಿಯವರು, ಟ್ರಾನ್ಸ್ಪೋರ್ಟ್ ಅಲ್ಲಿ, ಪ್ರೊಸೆಸಿಂಗ್, ಸಪ್ಲೈ ಆಫ್ ಎಲೆಕ್ಟ್ರಿಕಲ್ ಆರ್ ಅದರ್ ಎನರ್ಜಿ, ಯಾವುದೇ ಒಂದು ಎಲೆಕ್ಟ್ರಿಕಲ್ ಗೂಡ್ಸ್ ಸಪ್ಲೈ ಇರ್ಬೋದು, ಬೋರ್ಡಿಂಗ್ ಆರ್ ಲಾಡ್ಜಿಂಗ್ ಆರ್ ಬೋತ್, ಹೌಸ್ ಕನ್ಸ್ಟ್ರಕ್ಷನ್ ಅಲ್ಲಿ ಇರ್ಬೋದು. ಅಂದ್ರೆ ಈ ರೀತಿಯಾಗಿ ಸರ್ವಿಸಸ್ ಅನ್ನ ಏನೆಲ್ಲ ಕೊಡ್ತಾರೆ, ಅದರ್ ದ್ಯಾನ್ ನಮ್ ಗೂಡ್ಸ್ ಏನ್ ಪರ್ಚೇಸ್ ಮಾಡ್ತೀವಿ ಅದ್ ಬಿಟ್ಟು ಇವತ್ತು ಬ್ಯಾಂಕಿಂಗ್ ಅಲ್ಲಿ ಇರ್ಬೋದು, ಅಥವಾ ನೋಡಿ ಫೈನಾನ್ಸಿಂಗ್ ಅಲ್ಲಿ ಹೋಗಿ ಪ್ರೈವೇಟ್ ಫಿನಾನ್ಸಿಂಗ್ ಅಲ್ಲಿ ಬರ್ಬೋದು, ಅಥವಾ ಇನ್ಶೂರೆನ್ಸ್ ಕಂಪನಿ ಅವ್ರು ಇರ್ಬೋದು. ಕೆಲವು ಸತಿ ಇನ್ಶೂರೆನ್ಸ್ ಅಲ್ಲಿ ನೋಡಿ, ಇದರಲ್ಲಿ ಇದನ್ನ ತಗೊಂಡಾಗ ಯಾವ್ದು ಮೆಡಿಕಲ್ ಇನ್ಶೂರೆನ್ಸ್ ಅನ್ನ ತಗೊಂಡಾಗ ಈ ರೀತಿಯಾಗಿ ನಾವು ಸರ್ವಿಸ್ ಕೊಡ್ತೀವಿ ಅಂತ ಹೇಳಿರ್ತಾರೆ. ಅಥವಾ ಟ್ರಾನ್ಸ್ಪೋರ್ಟ್ ಇರ್ಬೋದು. ಟ್ರಾನ್ಸ್ಪೋರ್ಟ್ ಅಲ್ಲೂ ಅಷ್ಟೇ ಇವತ್ತು ಮಿನಿಮಮ್ ಇಂದ ಹಿಡಿದು ಮ್ಯಾಕ್ಸಿಮಮ್ ವರ್ಗುನು ಅಮೌಂಟ್ ಅನ್ನ ಚಾರ್ಜ್ ಮಾಡ್ತಾರೆ. ಅದಕ್ಕೆ ಇಲ್ಲಿ ಡಿಪೆಂಡ್ಸ್ ಅಂತ ಸರ್ವಿಸ್ ನೋಡಿ, ಸರ್ವಿಸ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದ್ರೆ ಜಸ್ಟ್ ನೀವು ಒಂದು ಪರ್ಟಿಕ್ಯುಲರ್ ಪ್ಲೇಸ್ಗೆ, ಒಂದು ಪ್ಲೇಸ್ ಇನ್ನೊಂದು ಪ್ಲೇಸ್ಗೆ ಹೋಗ್ತೀವಿ ಅಂದ್ರೆ 50 ರುಪೀಸ್ಗೂ ಹೋಗ್ಬೋದು. ಏನೋ ನಾರ್ಮಲ್ ಒಂದು ಇದರಲ್ಲಿ ಹೋಯ್ತು ಅಂತಂದ್ರೆ, ನಾರ್ಮಲ್ ಬಸ್ ಅಲ್ಲಿ ಹೋಯ್ತು ಅಂತಂದ್ರೆ, ಅಂದ್ರೆ ಯಾವುದೇ ರೀತಿ ಅಡಿಷನಲ್ ಫೆಸಿಲಿಟೀಸ್ ಇರೋದಿಲ್ಲ. ನೋಡಿ, ಕೆಲವು ಕಡೆ ಎಲ್ಲ ಬಸ್ಸಸ್ ಅಲ್ಲೇ ಇವೆ ನೋಡಿ, ಅದರಲ್ಲಿ ಡಿಲಕ್ಸ್, ಲಕ್ಸುರಿ, ಐರಾವತ ಯಾವ ಗೂಡ್ಸ್ ಏನಿದೆ ಅವ್ರೇನ್ ನಮ್ಗೆ ಸರ್ವಿಸಸ್ ಅನ್ನ ಕೊಡ್ತಾರೆ, ಅವ್ರು ಹೆಚ್ಚಿಗೆ ತುಂಬಾನೇ ದುಡ್ಡನ್ನ ಚಾರ್ಜ್ ಮಾಡ್ತಾರೆ. ಸೊ ಆ ಒಂದು ಗೂಡ್ಸ್ ಪ್ರೊಸೆಸಿಂಗ್ ಅಲ್ಲಿ ಇರ್ಬೋದು, ಅಥವಾ ಎಲೆಕ್ಟ್ರಿಕಲ್ ಗೂಡ್ಸ್ ಅನ್ನ ಸಪ್ಲೈ ಮಾಡ್ತೀವಿ ಅಂತ ಇರ್ಬೋದು, ಅಥವಾ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಅಂತ ಹೇಳ್ತೀವಿ, ಎರಡೂನು ಕೆಲವು ಕಡೆ ಸಪ್ಲೈ ಇರುತ್ತೆ. ಅಥವಾ ಹೌಸ್ ಕನ್ಸ್ಟ್ರಕ್ಷನ್ ಅನ್ನ ಏನ್ ಮಾಡ್ಕೊಡ್ತಾರೆ, ಅಂದ್ರೆ ಈ ರೀತಿ ಏನೋ ನಮ್ಗೆ ಸರ್ವಿಸಸ್ ಕೊಡ್ತಾರೆ. ಆ ಸರ್ವಿಸಸ್ ಅಂದ್ರೆ ಎಲ್ಲಾ ರೀತಿ ಅದರ್ ದ್ಯಾನ್ ಡೈರೆಕ್ಟ್ ಗೂಡ್ಸ್ ನಾವೇನ್ ಪರ್ಚೇಸ್ ಮಾಡ್ತೀವಿ ಅದ್ ಬಿಟ್ಟು ಬೇರೆ ರೀತಿ ನಾ ಇಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದೀನಿ ಅದೆಲ್ಲ ಸರ್ವಿಸ್ ಆಗುತ್ತೆ. ಅದು ಎಂಟರ್ಟೈನ್ಮೆಂಟ್ ಇವತ್ತೇನಾಗಿದೆ, ಎಷ್ಟೋ ಜನ ಎಂಟರ್ಟೈನ್ಮೆಂಟ್ಗೆ ಅಂತ ಹೇಳಿ ಹೋಗ್ತಾರೆ ಅಲ್ವಾ, ಮನೋರಂಜನೆಗಾಗಿ. ಆ ಮನೋರಂಜನೆಗೆ ಈ ರೀತಿಯಾಗಿ ಕೊಡ್ತೀವಿ ಅಂತ ಹೇಳಿರ್ತಾರೆ, ಕೊಡೋದಿಲ್ಲ ಅಲ್ವಾ. ನೀವು ಎಷ್ಟೋ ಟೈಮ್ ಫಿಲಮ್ಗೆ ಹೋಗಿರ್ತೀರಿ, ದಟ್ ಈಸ್ ಅನ್ ಎಂಟರ್ಟೈನ್ಮೆಂಟ್. ಅರ್ಧಕ್ಕೇನೆ ಅವರು ಶೋ ಕ್ಲೋಸ್ ಮಾಡ್ಬಿಡ್ತಾರೆ, ಎಂಟರ್ಟೈನ್ಮೆಂಟ್. ಆದ್ರೆ ನೋಡಿ, ಅವರು ತುಂಬಾ ಬುದ್ಧಿವಂತರು. ಏನಂದ್ರೆ ಎನಿ ಟೈಮ್ ಯಾವುದೇ ಒಂದು ಸಂದರ್ಭದಲ್ಲಿ, ಯಾಕೆಂದ್ರೆ ಕೆಲವು ಟೈಮ್ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಶೋ ಏನಾದ್ರು ಕ್ಲೋಸ್ ಆಯ್ತು ಅಂದ್ರೆ ನಾವು ದುಡ್ಡು ಕೊಡೋದಿಲ್ಲ ಅಂತ ಹೇಳಿ ಒಂದು ಕಂಡೀಷನ್ ಹಾಕಿರ್ತಾರೆ. ಆಕ್ಚುಲಿ ನಮ್ ಟೈಮ್ ನಾನು ಅಬ್ಸರ್ವ್ ಮಾಡಿದೀನಿ ಅದನ್ನ. ಕಂಡೀಷನ್ ಆಗಿ ಕೊಟ್ಟಾಗ ನೋಡಿ, ಆಕ್ಚುಲಿ ನಾವು ಕ್ಲೈಮ್ ಮಾಡಕ್ ಬರೋದಿಲ್ಲ ಕೆಲವು ಸತಿ, ಬಟ್ ಅದನ್ನ ಸರ್ವಿಸ್ ಅಂತ ಹೇಳ್ಬೋದು ನಾವು ಅದನ್ನೆಲ್ಲವನ್ನು. ಎಂಟರ್ಟೈನ್ಮೆಂಟ್ ಇರ್ಬೋದು, ಅಮ್ಯೂಸ್ಮೆಂಟ್ ಇರ್ಬೋದು, ಅದರ್ ಪರ್ವೇಯಿಂಗ್ ನ್ಯೂಸ್ ಆರ್ ಅದರ್ ಇನ್ಫಾರ್ಮೇಶನ್, ಅಂದ್ರೆ ಯಾವುದೇ ರೀತಿಯ ಮಾಹಿತಿಗಳನ್ನ ಕೊಡ್ತಾರಲ್ಲ ನ್ಯೂಸ್ ಅಲ್ಲಿ. ಇವತ್ತು ನೀವು ಸುಮಾರು ಇದನ್ನ ಏನು ಕೆಲವು ನಾವು ಟಿವಿಗಳಲ್ಲಿ ಸುಮಾರು ಚಾನೆಲ್ಸ್ಗಳು ಒಂದು ಮಾಹಿತಿಯನ್ನ ಕೊಡ್ತಾ ಇರ್ತಾರೆ. ದಟ್ಸ್ ಆಲ್ಸೋ ಸರ್ವಿಸ್. ದೆನ್ ಇಟ್ ಎಕ್ಸ್ಕ್ಲೂಡ್ಸ್ ಎನಿ ಸರ್ವಿಸ್ ಡನ್ ಫ್ರೀ ಆಫ್ ಚಾರ್ಜ್ ಆರ್ ಪರ್ಸನಲ್ ಸರ್ವಿಸ್. ಯಾವುದೇ ಒಂದು ಪರ್ಸನಲ್ ಸರ್ವಿಸ್ ಇರಬಹುದು ಅಥವಾ ಫ್ರೀ ಆಫ್ ಚಾರ್ಜ್ ಏನಿದೆ,
ಫ್ರೀ ಆಫ್ ಚಾರ್ಜ್ ಕೊಟ್ಟಂತಕ್ಕಂಥದ್ದು ಸರ್ವಿಸ್ ಅನ್ನೋದನ್ನ ಇಲ್ಲಿ ನಾವು ಸೇರಿಸ್ಕೊಳ್ಳೋದಿಲ್ಲ. ಯಾಕೆಂದ್ರೆ ಅವೆಲ್ಲ ಪರ್ಸನಲ್ ಸರ್ವಿಸ್ ಆಗುತ್ತೆ, ಡೊಮ್ಯಾಸ್ಟಿಕ್ ಯೂಸ್ ಆಗುತ್ತೆ. ಹಾಗಾಗಿ ಅದನ್ನ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡೋದಿಲ್ಲ. ಹಾಗಾಗಿ ಅದ್ ಬಿಟ್ಟು ಏನೆಲ್ಲ ಸರ್ವಿಸಸ್ ಅನ್ನ ಅಂದ್ರೆ ಇಲ್ಲಿ ಪೇಮೆಂಟ್ ಕೊಟ್ಟಿರ್ಬೇಕು. ಅಗೇನ್ ಅಲ್ಲಿ ಪೊಟೆನ್ಶಿಯಲ್ ಯೂಸರ್ಸ್ ಕೊಟ್ಟಿರ್ಬೇಕು, ಅದಕ್ಕೆ ಅಮೌಂಟ್ ನಾವು ಪೇ ಮಾಡಿರ್ಬೇಕು. ಅವೆಲ್ಲವನ್ನು ನಾವು ಇಲ್ಲಿ ಸರ್ವಿಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೇವೆ. Okay, dear students, these are some of the important terms that are used in Consumer Protection Act. The Consumer Protection Act ಅಲ್ಲಿ these terms ಅನ್ನು ನಾವು ಯೂಸ್ ಮಾಡ್ತೇವೆ. I hope you understood, all of you understood about this concerned particular topic. If you have any doubt, please comment on through that YouTube. ನೋಡಿ, ನಿಮ್ಗೆ ಯಾವುದೇ ರೀತಿಯ ಡೌಟ್ಸ್ ಇದ್ರೆ ಯೂಟ್ಯೂಬ್ ಅಲ್ಲಿ ಕಾಮೆಂಟ್ಸ್ ಮಾಡಿ ಕೇಳಿ. ಯಾಕಂದ್ರೆ ಇದು ರೆಕಾರ್ಡೆಡ್ ವಿಡಿಯೋ ಅದರಿಂದ ನಿಮ್ಗಲ್ಲಿ ಥ್ರೂ ದಟ್ ಒನ್ ವೇ ಕಮ್ಯುನಿಕೇಶನ್ ರೀತಿಯಲ್ಲಿ ಆಗದೆ ನಿಮ್ಮಲ್ಲಿ ಡೌಟ್ಸ್ ಇದ್ರೆ ಕಾಮೆಂಟ್ ಮಾಡಿ ಕೇಳಿ. ನಮಗೆ ಸಾಧ್ಯ ಆದಷ್ಟು ನಿಮ್ಮ ಒಂದು ಡೌಟ್ಸ್ ನಾವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು.